सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀ ಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಮಹಾಭಾರತದ ಯಕ್ಷಪ್ರಶ್ನೆ ಪ್ರಸಂಗ. ಒಂದು ನಿಸ್ವಾರ್ಥವಾದ ಬಯಕೆ ಅಥವಾ ಲೋಕ ಕಲ್ಯಾಣ ಸಂಕಲ್ಪಗಳು ತನ್ನಿಂದ ಜರುಗದೆ ಹೋದರೆ, ತನ್ನಿಂದ ನಡೆಯದೆ ಉಳಿದುಕೊಂಡಾಗ ಅಂತಹ ಬಯಕೆಯನ್ನು ಮನುಷ್ಯನು ತನ್ನ ವಂಶದ ಮುಂದಿನ ತಲೆಮಾರಿನಲ್ಲಿ, ತನ್ನ ವಂಶದ ಮುಂದಿನ ಉತ್ತರಾಧಿಕಾರಿಯಲ್ಲಿ ಅಥವಾ ಮಗನಲ್ಲಿ ಆ ಒಂದು ಏಳಿಗೆಯನ್ನು ನೋಡಿ ತೃಪ್ತನಾಗ್ತಾನೆ. ಆತ್ಮ ಅನ್ನೋದು ಒಂದು ಅವಿನಾಶಿ, ಅದು ಪರಮಾತ್ಮ ವಸ್ತು, ಅದು ಸತ್ಯ ವಸ್ತು ಮತ್ತು ಅದೊಂದು ಶಕ್ತಿ, ಚೇತನ ಶಕ್ತಿ. ಈ ಆತ್ಮ ಅನ್ನೋದಕ್ಕೆ ಸಾವಿಲ್ಲ, ಅದು ಅವಿನಾಶಿ. ಮರಣ ಮತ್ತು ಸಾವು, ಮರಣ ಅಥವಾ ಸಾವು ಅನ್ನೋದು ದೇಹಕ್ಕೆ ಮಾತ್ರ. ಆತ್ಮನು ದೇಹದಲ್ಲಿದ್ದುಕೊಂಡು ಆ ದೇಹಕ್ಕೆ ಸರ್ವಶಕ್ತಿಯನ್ನು ಕೊಡ್ತಾನೆ. ಪೂರ್ವ ಕರ್ಮಾನುಸಾರ ಆ ದೇಹದ ಸಮಸ್ತ ಕರ್ಮ ಅಥವಾ ವಾಸನೆಗಳು ಅಂತಂದರೆ ಕರ್ಮಗಳು, ಈ ವಾಸನೆಗಳು ಪೂರ್ಣವಾದಾಗ ಮತ್ತೆ ಈ ಭೂಮಿನಲ್ಲಿ, ಈ ಜಗತ್ತಿನಲ್ಲಿ ಈ ದೇಹಕ್ಕೆ ಉಳಿದುಕೊಳ್ಳುವ ಯಾವ ಒಂದು ಅವಶ್ಯಕತೆಯೂ ಇಲ್ಲ. ಈ ದೇಹ ಇಲ್ಲಿರೋ ಅಂಥದ್ದಲ್ಲ ಅಂತ ಹೇಳಿ ಆತ್ಮ ಆ ದೇಹ ಬಿಟ್ಟು ಹೊರಡ್ತಾನೆ. ಈ ಆತ್ಮ ದೇಹವನ್ನ ಬಿಟ್ಟ ಈ ಸ್ಥಿತಿಯನ್ನ ಮರಣ ಅಥವಾ ಸಾವು ಅಂತ ಹೇಳ್ತಾರೆ. ಆತ್ಮ ಅನ್ನೋದು ಸತ್ಯವಸ್ತು, ನಿರಂತರವಾಗಿ ಇರುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸುವಂತಹ ಒಂದು ಸುಂದರವಾದ ಒಂದು ಪ್ರಶ್ನೋತ್ತರ ರೂಪದ ಸಂವಾದ ಯಕ್ಷ ಮತ್ತು ಯುಧಿಷ್ಠಿರನ ಮಧ್ಯೆ ನಡೆಯುತ್ತೆ. ಆ ಪ್ರಶ್ನೆ ನಂತರ ಮುಂದುವರಿದು ಯಕ್ಷ ಕೇಳ್ತಾನೆ, ಕಿಂಸ್ವಿ ದೈವಕೃತ ಸಖ, ದೇವರು ಮನುಷ್ಯನಿಗೆ ಕೊಟ್ಟಿರುವ ಸಖ ಅಥವಾ ಸ್ನೇಹಿತ ಯಾರು? ಯುಧಿಷ್ಠಿರ ಹೇಳ್ತಾನೆ, ಭಾರ್ಯ ದೈವಕೃತ ಸಖ, ದೇವರು ಮನುಷ್ಯನಿಗೆ ಕೊಟ್ಟಿರುವ ಸ್ನೇಹಿತ ಅಥವಾ ಸಖ ಅಂತಂದ್ರೆ ಅದು ಕೇವಲ ಹೆಂಡತಿ, ಧರ್ಮಪತ್ನಿ ಮಾತ್ರ. ಈ ಹಿಂದೆ ಯಕ್ಷ ಇದೇ ರೀತಿಯ ಮತ್ತೊಂದು ಪ್ರಶ್ನೆಯನ್ನು ಕೇಳಿರ್ತಾನೆ. ಕಿಂಸ್ವಿದ್ ಮಿತ್ರಂ ಗೃಹೇ ಸತ, ಮನೆಯ ಯಜಮಾನನಿಗೆ ಮನೆಯಲ್ಲಿ ಯಾರು ಸ್ನೇಹಿತರಾಗಿರ್ತಾರೆ? ಈ ಪ್ರಶ್ನೆಗೆ ಕೂಡ ಯುಧಿಷ್ಠಿರ ಹೇಳ್ತಾನೆ, ಮನೆಯ ಯಜಮಾನನಿಗೆ ಮನೆಯಲ್ಲಿ ಹೆಂಡತಿಯೇ ಸ್ನೇಹಿತಳಾಗಿರ್ತಾಳೆ ಅಂತ. ಇಲ್ಲಿ ಕೂಡ ಧರ್ಮರಾಜ ಯಕ್ಷ ಕೇಳಿದ ಈ ಪ್ರಶ್ನೆಯನಿಗೆ ದೇವರು ಕೊಟ್ಟಿರುವ ಸಖ ಅಂತಂದ್ರೆ ಅದು ಧರ್ಮಪತ್ನಿ ಮಾತ್ರ, ಹೆಂಡತಿ ಮಾತ್ರ ಅಂತ ಉತ್ತರ ಕೊಡ್ತಾನೆ. ಇಲ್ಲಿ ದೇವಕೃತ ಸಖ ಅಂತಂದ್ರೆ ದೇವರೇ ಅನುಗ್ರಹಿಸಿ ಕೊಟ್ಟಿರುವ ಸ್ನೇಹಿತ, ಅದು ಹೆಂಡತಿ ಮಾತ್ರ ಅಂತ ಹೇಳಿರ್ತಾನೆ. ಇಲ್ಲಿ ದೇವಕೃತ ಅನ್ನೋದು ಪರಮಾತ್ಮನ ಕಾರ್ಯ, ಪರಮಾತ್ಮನ ಕೆಲಸ, ಭಗವಂತನ ಒಂದು ಸಂಕಲ್ಪ, ಸೃಷ್ಟಿಕರ್ತನ ಯೋಚನೆ, ಇದನ್ನ ಭಗವತ್ ಸಂಕಲ್ಪ ಅಂತ ಕೂಡ ಹೇಳ್ತಾರೆ. ಏಕೆಂದ್ರೆ ಭಗವಂತನ ಸೃಷ್ಟಿನಲ್ಲಿ ಎಲ್ಲೂ ಕೂಡ ಅನ್ಯಾಯ ಇರೋದಿಲ್ಲ. ಭಗವಂತನ ಸೃಷ್ಟಿ ಎಲ್ಲ ರೀತಿಯಿಂದ ಉತ್ತಮವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಪಂಚದಶಿನಲ್ಲಿ ಹೇಳ್ತಾರೆ, ಈಶ ಸೃಷ್ಟಿ ಮತ್ತು ಜೀವ ಸೃಷ್ಟಿ ಅಂತ ಹೇಳ್ತಾರೆ. ಈಶ ಸೃಷ್ಟಿನಲ್ಲಿ ಪರಮಾತ್ಮ ಎಲ್ಲವನ್ನೂ ಬಲ್ಲವನಾಗಿದ್ದು, ತ್ರಿಕಾಲ ಜ್ಞಾನಿಯಾಗಿದ್ದು, ಯಾರ್ಯಾರಿಗೆ ಯಾವಾಗ ಏನು ಸಿಗಬೇಕು ಅನ್ನುವಂತಹ ಎಲ್ಲವನ್ನು ತಿಳಿದು ಅದನ್ನು ದಯಪಾಲಿಸಿರ್ತಾನೆ. ಇದು ಈಶ ಸೃಷ್ಟಿ. ಈಶ ಸೃಷ್ಟಿಯಲ್ಲಿ ತಪ್ಪು ನಡೆಯೋದಕ್ಕೆ ಅವಕಾಶನೇ ಇಲ್ಲ. ಆದರೆ ಜೀವ ಸೃಷ್ಟಿ, ನಾವುಗಳು ತಪ್ಪುಗಳನ್ನ ಮಾಡಿಕೊಂಡು ಅದನ್ನು ಪರಮಾತ್ಮನ ಮೇಲೆ ಆರೋಪ ಮಾಡ್ತೀವಿ. ಆದ್ರಿಂದ ಜೀವ ಸೃಷ್ಟಿನಲ್ಲಿ ತಪ್ಪು ನಡೆಯುತ್ತೆ, ಈಶ ಸೃಷ್ಟಿಯಲ್ಲಿ ತಪ್ಪು ಅನ್ನೋದು ಇರೋದಿಲ್ಲ. ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕಾಗುತ್ತೆ. ನಮಗೆ ಜೀವನದಲ್ಲಿ ಅನೇಕ ಗೆಳೆಯರು ಬಂದು ಹೋಗ್ತಾ ಇರ್ತಾರೆ. ಕೆಲವರು ಸ್ನೇಹಿತರಾಗಿ ಬಂದಷ್ಟೇ ವೇಗವಾಗಿ ನಮ್ಮನ್ನ ಬಿಟ್ಟು ಹೊರಟೋಗ್ತಾರೆ. ಮತ್ತೆ ಕೆಲವು ಸ್ನೇಹಿತರು
ಕೊನೆಯವರೆಗೂ ಇರ್ತಾರೆ. ಕೃಷ್ಣ ಅರ್ಜುನ, ಕರ್ಣ ದುರ್ಯೋಧನ, ರಾಮ ಸುಗ್ರೀವ, ಹೀಗೆ ಕೆಲವರು ಜೀವನದಲ್ಲಿ ಸಿಕ್ಕಿ ಕೊನೆ ಕ್ಷಣದವರೆಗೂ ಅವರು ನಮ್ಮ ಜೊತೆ ಇರ್ತಾರೆ. ಈ ರೀತಿಯಲ್ಲಿ ಕೆಲವರ ಸ್ನೇಹ ಅಮೂಲ್ಯವಾಗಿರುತ್ತೆ. ಆದರೆ ಸಾಮಾನ್ಯವಾಗಿ ಗೆಳೆತನ ಅನ್ನೋದು ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಮನುಷ್ಯ ಈ ಸಮಾಜದಲ್ಲಿ ಅವನ ವಯಸ್ಸು, ಅವನ ಅಂತಸ್ತುಗಳು ಹೇಗೆ ಬದಲಾಗ್ತಾ ಹೋಗುತ್ತೆ, ಅವನ ಬಯಕೆಗಳು, ಇಷ್ಟಗಳು, ಅವುಗಳಿಗೆ ತಕ್ಕಂತೆ ಮಿತ್ರರು ಅಥವಾ ಸ್ನೇಹಿತರು ಕೂಡ ಬದಲಾಗ್ತಾ ಬರ್ತಾರೆ. ಬಾಲ್ಯದಲ್ಲಿ ದ್ರುಪದನಿಗೆ ದ್ರೋಣಾಚಾರ್ಯ ಅಚ್ಚುಮೆಚ್ಚಿನ ಸ್ನೇಹಿತನಾಗಿರ್ತಾನೆ. ದ್ರೋಣಾಚಾರ್ಯ ಮತ್ತು ದ್ರುಪದ ಆಶ್ರಮದಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಾಗ ಅವರಿಬ್ಬರು ಪರಮ ಮಿತ್ರರಾಗಿರ್ತಾರೆ. ಕೆಲವು ಸಮಯದ ನಂತರ ದ್ರುಪದ ರಾಜ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಗೆ ಹೋಗಿ ಅರಮನೆಯಲ್ಲಿ ಸಿಂಹಾಸನವನ್ನು ಏರಿದ ನಂತರ ಅಲ್ಲಿ ಮಹಾರಾಜ ಆಗ್ತಾನೆ. ಅವನು ಮಹಾರಾಜನಾದ ನಂತರ ದ್ರೋಣ ಬಂದಾಗ, ನೀನು ಒಬ್ಬ ಕ್ಷತ್ರಿಯನಿಗೆ, ರಾಜನಿಗೆ ಯೋಗ್ಯನಾಗಿ ಇರುವಂತಹ ಒಂದು ಸ್ನೇಹಿತ ಆಗಕ್ಕೆ ಸಾಧ್ಯ ಇಲ್ಲ, ನನ್ನ ಸ್ನೇಹ ನಿನಗೆ ಸಿಗೋದಿಲ್ಲ ಅಂತ ಹೇಳಿ ದ್ರೋಣಾಚಾರ್ಯರನ್ನ ಅವಮಾನ ಮಾಡ್ತಾನೆ. ಈ ರೀತಿ ಸ್ನೇಹ ಅನ್ನೋದು ಶಾಶ್ವತವಾಗಿ ಇರೋದಿಲ್ಲ. ಈ ರೀತಿಯಲ್ಲಿ ಗೆಳೆತನಗಳು ಕೂಡ ಕಾಲಕ್ಕೆ ತಕ್ಕಂತೆ, ಸನ್ನಿವೇಶಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುವ ಸಂಭವಗಳು ಹೆಚ್ಚು ಹೆಚ್ಚು ಜೀವನದಲ್ಲಿ ಬರುತ್ತೆ. ಆದರೆ ಇಲ್ಲಿ ಯುಧಿಷ್ಠಿರ ಹೇಳ್ತಾ ಇರೋದು, ದೈವಕೃತ ಸಖ, ಗಂಡ ಹೆಂಡತಿಯರ ಸ್ನೇಹ ಗೆಳೆತನ ಅನ್ನೋದು ಆ ರೀತಿ ಬದಲಾಗುವಂಥದ್ದಲ್ಲ. ಯಾಕೆ ಅಂತಂದ್ರೆ ಇದು ದೈವಕೃತ, ಪರಮಾತ್ಮನೇ ಈ ಸಂಬಂಧವನ್ನು ಬೆಸೆದು ಕಳಿಸಿರುವಂತಹದ್ದು. ಅದರಿಂದ ದೊಡ್ಡವರು ಹೇಳ್ತಾರೆ, ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿ ಸ್ವರ್ಗದಲ್ಲೇ ನಡೆದಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸ್ವರ್ಗ ಅಂತಂದ್ರೆ ಒಂದು ಉತ್ತಮ ಲೋಕ ಅಂತ ತಿಳ್ಕೋಬೇಕಾಗುತ್ತೆ. ಗಂಡ ಹೆಂಡತಿಯರ ಸಂಬಂಧ ಮತ್ತು ಸ್ನೇಹ ದೈವದತ್ತವಾದದ್ದು. ಇದನ್ನು ಮಾನವರು ಪ್ರಯತ್ನಪೂರ್ವಕವಾಗಿ ಮಾಡಿಕೊಳ್ಳುವಂತಹದ್ದಲ್ಲ. ಒಬ್ಬ ಮನುಷ್ಯ ತಾನು ಬಯಸಿದಂತಹ ಹೆಣ್ಣನ್ನ ಮದುವೆ ಆಗಬಹುದು ಅಥವಾ ಆಗದೇ ಇರಬಹುದು. ಸ್ತ್ರೀ ಪುರುಷರ ವೈವಾಹಿಕ ಸಂಬಂಧ ಕೇವಲ ದೈವ ಸಂಕಲ್ಪದಿಂದಲೇ ನಡೆದಿರುವಂತ ಆಗಿರುತ್ತೆ. ಹುಟ್ಟು, ಸಾವು ಮತ್ತು ವಿವಾಹ, ಈ ಮೂರು ವಿಚಾರಗಳು ಮನುಷ್ಯನ ಆಧೀನಕ್ಕೆ ಒಳಪಟ್ಟಿರೋದಲ್ಲ. ಆದರೆ ಮನುಷ್ಯರಾದ ನಾವು ಈ ವಿಷಯದಲ್ಲಿ ಇದು ಹೀಗೆ ಆಗಬೇಕು ಅನ್ನೋ ಧೋರಣೆಯಿಂದ ವರ್ತಿಸ್ತೀವಿ. ಆ ರೀತಿ ನಡೀದೇ ಹೋದಾಗ ನಾವು ದುಃಖಕ್ಕೆ ಒಳಗಾಗ್ತೀವಿ. ವಿವಾಹ ಅನ್ನೋದು ದೈವಿಕವಾದ ಕಾರ್ಯ ಆಗಿರೋದ್ರಿಂದ ಯಕ್ಷನು ಬಹುಶಃ ಇಂತಹ ಪ್ರಶ್ನೆಯನ್ನ ಕೇಳಿರಬಹುದು. ಪರಮಾತ್ಮನು ಅನುಗ್ರಹಿಸಿದ ಪತ್ನಿಯು ತನ್ನ ಪತಿಯ ಶ್ರೇಯಸ್ಸನ್ನು ಪ್ರತಿ ಹಂತದಲ್ಲಿಯೂ ಕಾಯುತ್ತಾ ಯಶಸ್ಸು ಸಿಗುವಂತೆ ನೋಡಿಕೊಳ್ತಾಳೆ. ಮನೆಯ ಕರ್ತವ್ಯ ಮತ್ತು ಮನೆಯಲ್ಲಿ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಅದು ಕೇವಲ ಹೆಣ್ಣಿನಿಂದ ಮಾತ್ರ. ಅಂತಹ ಒಂದು ಜವಾಬ್ದಾರಿಯನ್ನ ಪತ್ನಿ ತಗೊಂಡಿರ್ತಾಳೆ. ಆ ಮೂಲಕ ಪತಿಯು ಹೊರ ಪ್ರಪಂಚದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಅವಳು ನೆರವಾಗ್ತಾಳೆ. ಕೆಲವೊಂದು ಸಂದರ್ಭಗಳಲ್ಲಿ ಪತಿಯ ಶ್ರೇಯಸ್ಸಿಗಾಗಿ ಅವಳು ಎಂತಹ ಒಂದು ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧಳಾಗಿರ್ತಾಳೆ. ಸಂಸಾರದಲ್ಲಿ ಯಶಸ್ಸು ಅನ್ನೋದು ಸಿಗಬೇಕಾದ್ರೆ ಪತ್ನಿಯ ಹೋರಾಟ ನಿರಂತರವಾಗಿರುತ್ತೆ ಮತ್ತು ತುಂಬಾ ರೋಚಕವಾಗಿರುತ್ತೆ. ಇಂತಹ ಕಥೆಗಳನ್ನ ನಾವು ಪುರಾಣಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡಿರ್ತೀವಿ. ಹಾಗೂ ಆ ಪುರಾಣದ ಕಥೆಗಳೇ ನಮ್ಮ ಜೀವನದಲ್ಲಿ ನಮಗೆ ಸ್ಫೂರ್ತಿ ಕೂಡ ಆಗುತ್ತೆ. ಜೀವನದಲ್ಲಿ ನಾವು ಪಡೆದ ಯಶಸ್ಸಿಗೂ ಕೂಡ ಇಂತಹ ಒಂದು ಪುರಾಣದ ಕಥೆಗಳು ನಮಗೆ ಸ್ಫೂರ್ತಿ ಕೊಟ್ಟಿರುತ್ತೆ. ಭಗವಂತನ ಅವತಾರಗಳಲ್ಲಿ ಸಾಮಾನ್ಯವಾಗಿ ವಿಷ್ಣುವಿನದು ದಶಾವತಾರ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಕೆಲವೊಂದು ವಿಷ್ಣುವಿನ ಅವತಾರಗಳು ಈ ದಶಾವತಾರ ಅಲ್ಲದೆ ಬೇರೊಂದು ರೀತಿ ಕೂಡ ಇದೆ. ಅವು ಕೂಡ ತುಂಬಾ ಶ್ರೇಷ್ಠವಾಗಿರುತ್ತೆ. ಆದರೆ ಪೂರ್ಣವಾಗಿ ಅಂತಹ ಅವತಾರಗಳ ಬಗ್ಗೆ ಹೆಚ್ಚಾಗಿ ಜನಗಳಲ್ಲಿ ತಿಳಿದಿರೋದಿಲ್ಲ. ಅಂತಹ ವಿಷ್ಣುವಿನ ಅವತಾರಗಳಲ್ಲಿ ದತ್ತಾತ್ರೇಯನ ಅವತಾರ, ದತ್ತಾತ್ರೇಯನ ಮಹಿಮೆ ಕೂಡ ಒಂದಾಗಿದೆ.
ಇದು ಭಾಗವತದಲ್ಲಿ ಸ್ವಲ್ಪವಾಗಿ ಉಲ್ಲೇಖ ಆಗಿದೆ, ಆದರೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾರ್ಕಂಡೇಯ ಪುರಾಣ ಇದರ ಮೇಲೆ ಒಂದು ಜ್ಞಾನದ ಬೆಳಕನ್ನು ಚೆಲ್ಲಿದೆ. ಪರಮಾತ್ಮ ವಿಷ್ಣು ದತ್ತಾತ್ರೇಯನಾಗಿ ಬರಲು ಮೂಲವಾಗಿ ಯಾರು ಹೆಚ್ಚು ಅಪೇಕ್ಷೆ ಪಟ್ಟಿರ್ತಾರೆ ಅನ್ನೋದನ್ನು ತಿಳಿಯುವ ಮುಖಾಂತರ ಇಲ್ಲಿ ಯಕ್ಷ ಕೇಳಿರೋ ಪ್ರಶ್ನೆಗೆ ಉತ್ತರನ ನಾವು ಹುಡುಕೋ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗತ್ತೆ. ಇಲ್ಲಿ ಯಕ್ಷನ ಪ್ರಶ್ನೆಗೆ ದೈವಕೃತ ಸಖ ಅಂತಂದ್ರೆ ಅದು ಹೆಂಡತಿ ಮಾತ್ರ ಅಂತ ಯುಧಿಷ್ಠಿರ ಹೇಳಿರ್ತಾನೆ. ಭಾರ್ಯ ದೈವಕೃತ ಸಖ ಅಂದರೆ ಹೆಂಡತಿಯೇ ಮನುಷ್ಯನಿಗೆ ದೈವದತ್ತವಾಗಿ ಸಿಕ್ಕ ಸಖ ಅಥವಾ ಸ್ನೇಹಿತಳು ಅನ್ನೋದು ಧರ್ಮರಾಜನ ಉತ್ತರ. ಇದನ್ನು ತಿಳಿಸ್ಕೊಟ್ಟಿರುವಂತಹ ಒಂದು ಮಾರ್ಕಂಡೇಯ ಪುರಾಣ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಈ ಒಂದು ಕೆಲವು ಸಂಶಯಗಳನ್ನ, ಯಾತಕ್ಕೆ ಹೆಂಡತಿನೇ ದೈವದತ್ತವಾಗಿ ಸಿಕ್ಕಿರುವಂತಹ ಒಬ್ಬ ಸ್ನೇಹಿತ ಅಂತ ನಾವು ಹೇಗೆ ಅದನ್ನು ನೋಡಬೇಕು ಅಂತಂದರೆ, ಇಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯನ ಒಂದು ಚರಿತ್ರೆ ಬರುತ್ತೆ. ದತ್ತಾತ್ರೇಯನ ಚರಿತ್ರೆಯಲ್ಲಿ ದತ್ತಾತ್ರೇಯನ ಅವತಾರಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡ್ರೆ ಇಲ್ಲಿ ಯುಧಿಷ್ಠಿರ ಕೊಟ್ಟಿರುವಂತಹ ಉತ್ತರ ತುಂಬ ಸೂಕ್ತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕತೆ ಪ್ರಾರಂಭ ಆಗುತ್ತೆ. ಕತೆ ಪ್ರಾರಂಭ ಆಗೋದು ಒಬ್ಬ ತಂದೆ ಮತ್ತು ಮಗನ ಒಂದು ಸಂವಾದ. ಮಾರ್ಕಂಡೇಯ ಪುರಾಣ ಹೇಳ್ತಾ ಹೋಗುತ್ತೆ. ಒಬ್ಬ ತಂದೆ ಮತ್ತು ಮಗ ನಡೆಸುವ ಒಂದು ಸಂವಾದ ಈ ರೀತಿ ಬರುತ್ತೆ. ಮಾರ್ಕಂಡೇಯ ಪುರಾಣದಲ್ಲಾಗಲಿ ಅಥವಾ ಭಾಗವತದಲ್ಲಾಗಲಿ ಈ ತಂದೆ ಮಗನ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಕೇವಲ ಒಬ್ಬ ತಂದೆ ಮತ್ತು ಮಗನ ಮಧ್ಯೆ ನಡೆಯುವಂತಹ ಒಂದು ಸಂವಾದ ಅಂತ ಮಾತ್ರ ಅಲ್ಲಿ ತಿಳಿಸ್ಕೊಟ್ಟಿದೆ. ಇಲ್ಲಿ ತಂದೆ ತುಂಬ ಬೇಸರದಿಂದ ಮಗನ ಹತ್ರ ಹೇಳ್ಕೊತಾನೆ, ನಾನು ಜೀವನದಲ್ಲಿ ಏನನ್ನು ಸಾಧನೆ ಮಾಡಲಿಲ್ಲ, ನಾನು ಏನೂ ಸಾಧಿಸೋಕ್ಕಾಗಲಿಲ್ಲ, ಯಾವ ಯಶಸ್ಸನ್ನು ನಾನು ಗಳಿಸೋಕ್ಕಾಗಲಿಲ್ಲ, ನನ್ನ ಜೀವನ ವ್ಯರ್ಥ ಆಯಿತು, ನನ್ನ ಆಯಸ್ಸು ಮುಗಿತಾ ಬಂದಿದೆ, ವಯಸ್ಸಾಗ್ತಾ ಬಂದಿದೆ, ವೃದ್ಧಾಪ್ಯ ಸಮೀಪ ಆಗಿದೆ, ನನಗೆ ನಾನು ಏನು ಮಾಡೋಕ್ಕಾಗಲಿಲ್ಲ ಅಂತ ತುಂಬ ಬೇಸರದಿಂದ ಮಗನ ಬಳಿ ತನ್ನ ಸಂಕಟನ ಹೇಳ್ಕೊತಾನೆ. ಮಗ ಆದರೂ ಒಬ್ಬ ದೊಡ್ಡ ಜ್ಞಾನಿ. ಮಗ ಹೇಳ್ತಾನೆ, ಅವನನ್ನ ತಂದೆಗೆ ಸಮಾಧಾನ ಮಾಡ್ತಾನೆ ಮಗ. ಈ ರೀತಿ ಸಂವಾದ ಮುಂದುವರಿಯುತ್ತೆ ಮಾರ್ಕಂಡೇಯ ಪುರಾಣದಲ್ಲಿ. ಮಗ ತನ್ನ ತಂದೆಗೆ ಈ ಒಂದು ಜ್ಞಾನನ ತಿಳಿಸುವ ರೀತಿಯಲ್ಲಿ ಸಂವಾದ ಪ್ರಾರಂಭ ಆದಾಗ ತಂದೆಗೆ ಹೇಳ್ತಾನೆ, ಯಾವುದೇ ಒಬ್ಬ ಮನುಷ್ಯನಿಗೆ ಆತ್ಮವಿದ್ಯೆ ಅಥವಾ ಆತ್ಮಜ್ಞಾನದ ಬಗ್ಗೆ ಹೆಚ್ಚು ಒಲವು ಬರಬೇಕಾದ್ರೆ ಮೊದಲು ಅವನು ವೈರಾಗ್ಯವನ್ನು ಹೊಂದಬೇಕು, ವೈರಾಗ್ಯವನ್ನು ತಿಳ್ಕೋಬೇಕು. ವೈರಾಗ್ಯ ಅಂತಂದ್ರೆ ಏನು ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು. ಪ್ರಾಪಂಚಿಕ ಬಯಕೆಗಳನ್ನ ತ್ಯಾಗ ಮಾಡೋ ಮೂಲಕ ವೈರಾಗ್ಯಕ್ಕೆ ಅವನು ಹೆಜ್ಜೆ ಹಾಕಬೇಕು. ವೈರಾಗ್ಯ ಅಂತಂದ್ರೆ ಕೇವಲ ಎಲ್ಲವನ್ನು ತಿರಸ್ಕರಿಸುವ ಮೂಲಕ ಆಸೆಗಳನ್ನ ಬಿಟ್ಬಿಡೋದು ಅನ್ನೋ ಒಂದು ಅರ್ಥ ಮಾತ್ರ ಅಲ್ಲ. ಎಲ್ಲಕ್ಕಿಂತ ಮಿಗಿಲಾದ ಆತ್ಮವಿದ್ಯೆ ಅಥವಾ ಆತ್ಮಜ್ಞಾನ ಅನ್ನೋದು ತುಂಬ ಶ್ರೇಷ್ಠವಾಗಿರುವಂತಹ ಒಂದು ವಿದ್ಯೆ. ವಿದ್ಯೆಗಳಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ವಿದ್ಯೆಯಲ್ಲಿ ಆತ್ಮವಿದ್ಯೆ ಪರಮಶ್ರೇಷ್ಠ, ಅದನ್ನು ಮೀರಿರುವಂತಹ ಮತ್ತೊಂದು ವಿದ್ಯೆ ಅನ್ನೋದು ಇಲ್ಲ ಅಂತ ಭಗವಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಇಂತಹ ಒಂದು ಆತ್ಮವಿದ್ಯೆ ಅಥವಾ ಆತ್ಮಜ್ಞಾನವನ್ನು ನಾನು ಪಡಿಬೇಕು ಅಂತಂದರೆ ಅದು ತುಂಬ ಶ್ರೇಷ್ಠ ಮತ್ತು ಶಾಶ್ವತವಾದ ಒಂದು ಜ್ಞಾನ. ಅದು ಅಂತಹ ದೊಡ್ಡದನ್ನು ನಾನು ಆಸೆ ಪಟ್ಟು ಅದನ್ನು ಬಯಸಬೇಕು, ಅದನ್ನು ಹಿಡ್ಕೋಬೇಕು, ಉನ್ನತವಾಗಿರೋದನ್ನು ನಾನು ಸಂಪಾದನೆ ಮಾಡಬೇಕು ಅಂತಂದರೆ ಲೌಕಿಕವಾಗಿ ನಾವು ಹಿಡಿದಿಟ್ಕೊಂಡಿರುವಂತಹ ಸಣ್ಣ ಪುಟ್ಟದ್ದನ್ನು ನಾವು ತ್ಯಾಗ ಮಾಡಬೇಕು. ನಾವು ಇಲ್ಲಿ ಈ ಜಗತ್ತಿನಲ್ಲಿ ಪ್ರಾಪಂಚಿಕ ಬಯಕೆಗಳನ್ನ ತ್ಯಾಗ ಮಾಡುವ ಮೂಲಕ ವೈರಾಗ್ಯ ಹೊಂದಿ ಅಲ್ಲಿ ಆತ್ಮವಿದ್ಯೆ ಅನ್ನೋ ಒಂದು ಶ್ರೇಷ್ಠವಾದ ಜ್ಞಾನನ ನಾವು ಹಿಡ್ಕೊಳ್ಳೋ ಪ್ರಯತ್ನದಲ್ಲಿ ನಾವು ಹೆಜ್ಜೆ ಹಾಕಬೇಕು. ಹೀಗೆ ಹೆಜ್ಜೆ ಹಾಕಬೇಕಾದ್ರೆ ನಾವು ಯಾವ ಒಂದು ಪ್ರಾಪಂಚಿಕ ಬಯಕೆಗಳನ್ನ ಬಿಡ್ತಾ ಬರ್ತೀವಿ ಅದು ನಮ್ಮನ್ನ ಮುಂದೆ ದಾರಿ ತೋರಿಸ್ಕೊಡ್ತಾ ಹೋಗುತ್ತೆ. ಒಂದು ಶ್ರೇಷ್ಠವಾದದ್ದನ್ನು ಹಿಡ್ಕೋಬೇಕಾದ್ರೆ ಮತ್ತೊಂದನ್ನು ನಾವು ಬಿಡಬೇಕು. ಏಣಿ ಹತ್ತಬೇಕಾದ್ರೆ, ಮೂರನೇ ಮೆಟ್ಲು ಹತ್ತಬೇಕಾದ್ರೆ ಮೊದಲು ತುಳಿದ ಮೆಟ್ಲ ಮೇಲಿಟ್ಟಿರೋ ಕಾಲನ್ನ ತೆಗೆದ್ರೆ ಇನ್ನೊಂದು ಮೆಟ್ಲಿಗೆ ಕಾಲು ಹೋಗುತ್ತೆ. ನಾನು ಇದನ್ನು ಬಿಡೋದಿಲ್ಲ ಅಂತಂದರೆ ಮೇಲ್ಗಡೆ ಹೋಗಕ್ಕೆ ಆಗೋದೇ ಇಲ್ಲ. ಸೊ ಅದರಿಂದ ಆತ್ಮಜ್ಞಾನ ಅಥವಾ ಆತ್ಮವಿದ್ಯೆ ಅನ್ನುವಂತಹ ಒಂದು ಶ್ರೇಷ್ಠ ವಿದ್ಯೆಯನ್ನು ನಾನು ಪಡ್ಕೋಬೇಕಾದ್ರೆ ಇದೆಲ್ಲ ಸಣ್ಣ ಪುಟ್ಟದ್ದು, ಈ ಪ್ರಾಪಂಚಿಕ ಬಯಕೆಗಳು ಅನ್ನೋದೆಲ್ಲ ಸಣ್ಣ ಪುಟ್ಟದ್ದು, ಇದು ಯಾವುದು ಶಾಶ್ವತ ಅಲ್ಲ.
ಇವುಗಳನ್ನ ಹೆಚ್ಚು ಹೆಚ್ಚು ವ್ಯಕ್ತಪಡಿಸ್ತಾ ನಾನು ಶೋಕದಲ್ಲೇ ಮುಳುಗ್ತೀನಿ, ಸಂಸಾರದ ಸಾಗರದ ಚಕ್ರದ ಅಥವಾ ಆ ಸುಳಿನಲ್ಲೇ ಸಿಕ್ಕಾಕೋತೀನಿ. ಆದ್ರಿಂದ ಇದನ್ನೆಲ್ಲ ಬಿಟ್ಬಿಡಬೇಕು, ಶಾಶ್ವತವಾದ ವೈರಾಗ್ಯವನ್ನು ಮಾತ್ರ ನಾನು ಹೊಂದಬೇಕು. ಆ ರೀತಿ ವೈರಾಗ್ಯದ ಕಡೆಗೆ ಹೆಜ್ಜೆ ಹಾಕಬೇಕು. ಎಲ್ಲಕ್ಕಿಂತ ಮಿಗಿಲಾದ ಶಾಶ್ವತವಾದ ಜ್ಞಾನವನ್ನು ಹೊಂದಲು ಅಪೇಕ್ಷೆ ಪಟ್ಟಿರೋದ್ರಿಂದ ಸಣ್ಣ ಪುಟ್ಟ ಬಯಕೆಗಳನ್ನ ನಾವು ಬಿಡಲೇಬೇಕಾಗತ್ತೆ. ಇಲ್ಲದೆ ಹೋದರೆ ಉನ್ನತವಾದ ಗುರಿಯನ್ನು ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ವೈರಾಗ್ಯದಲ್ಲಿ ಆಸಕ್ತಿ ಮೂಡಿದ ನಂತರ ಸತ್ಯವನ್ನ ಅಂದರೆ ಪರಮಾತ್ಮನನ್ನು ಹುಡುಕುವ ಪ್ರಯತ್ನನ ನಾವು ಮಾಡಬೇಕು. ಸತ್ಯವನ್ನ ತಿಳಿಬೇಕಾದ್ರೆ ನಮ್ಮ ಮನಸ್ಸು ಇಂದ್ರಿಯಗಳು ಲೌಕಿಕದಲ್ಲಿರಬಾರದು. ಸತ್ಯ ಅನ್ನೋದು ಕಠೋರ. ಅದನ್ನ ತಿಳ್ಕೋಬೇಕಾದ್ರೆ, ಅದನ್ನ ಅರ್ಥಕೋಬೇಕಾದ್ರೆ ಸತ್ವಯುತವಾದ ಬೇರೆಯದೇ ಒಂದು ಶಕ್ತಿ ನಮ್ಮಲ್ಲಿರಬೇಕು. ಅಂತಹ ಶಕ್ತಿ ಈ ದೇಹದಲ್ಲಿ ಇಲ್ಲ. ಅಂತಹ ಶಕ್ತಿ ಅನ್ನೋದು ಒಂದು ಪ್ರಜ್ಞೆ. ಅಂತಹ ಪ್ರಜ್ಞೆಯನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಆದ್ರಿಂದ ವೈರಾಗ್ಯ ಭಾವದ ನಂತರ ದೇವರನ್ನ, ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ನಮ್ಮ ಪ್ರಯತ್ನ ಆ ದಿಕ್ಕಿನಲ್ಲಿ ಇರಬೇಕು ಅಂತ ತಂದೆಗೆ ಸಮಾಧಾನ ಮಾಡ್ತಾ ಹೇಳ್ತಾನೆ, ಯೋಚನೆ ಮಾಡಬೇಡ, ನೀನು ಈಗ ಏನು ಮಾಡಿದ್ಯಾ, ಮುಂದೆ ನೀನು ವೈರಾಗ್ಯದ ಕಡೆನಲ್ಲಿ ಈ ಪ್ರಾಪಂಚಿಕ ಬಯಕೆಗಳನ್ನ ತಿರಸ್ಕಾರ ಮಾಡ್ತಾ ಉನ್ನತವಾದ ಜ್ಞಾನನ ಹೊಂದಬೇಕು ಅಂತ ಆ ಮಾರ್ಗದಲ್ಲಿ ನೀನು ಮುಂದೆ ಹೋಗುವಂತ ಮಗ ತನ್ನ ತಂದೆಗೆ ಹೇಳ್ತಾನೆ. ಇದನ್ನ ಸ್ವತಃ ಪರಮಾತ್ಮ ದತ್ತಾತ್ರೇಯ ಅಲರ್ಕ ರಾಜನಿಗೆ ಉಪದೇಶ ಕೊಡೋ ಒಂದು ಸಂದರ್ಭದಲ್ಲಿ ಈ ಮಾತನ್ನ ಹೇಳಿರ್ತಾನೆ. ಆದರೆ ಇಲ್ಲಿ ಪ್ರಸ್ತುತ ನಮಗೆ ಬೇಕಾಗಿರೋದು ದತ್ತಾತ್ರೇಯನ ಅವತಾರದ ಪ್ರಾರಂಭ ಮಾತ್ರ ನಮ್ಮ ಈ ಪ್ರಶ್ನೆಗೆ ಬೇಕಾಗಿರೋದು. ಇಲ್ಲಿ ಪ್ರತಿಷ್ಠಾನಪುರ ಅನ್ನೋದು ಒಂದು ಪಟ್ಟಣ. ಈ ಪ್ರತಿಷ್ಠಾನಪುರ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನನ್ನ ಕೌಶಿಕ ಗೋತ್ರದ ಬ್ರಾಹ್ಮಣ ಅಂತ ಹೇಳ್ತಾರೆ ಎಲ್ಲ. ಒಂದು ಪ್ರಾರಬ್ಧ ಕರ್ಮಾನುಸಾರ ಅವನಿಗೆ ಒಂದು ವಾಸಿ ಆಗದೇ ಇರುವಂತಹ ಒಂದು ಚರ್ಮ ರೋಗಕ್ಕೆ ಅವನು ತುತ್ತಾಗಿರ್ತಾನೆ. ಚರ್ಮ ರೋಗದಿಂದ ಅವನು ಬಳಲ್ತಾ ಇರ್ತಾನೆ. ಆ ಕಾರಣದಿಂದ ಅವನಿಗೆ ದೇಹದಲ್ಲಿ ಹೆಚ್ಚಿನ ಚಟುವಟಿಕೆಗಳು ಇರೋದಿಲ್ಲ. ಈ ಪ್ರಾರಬ್ಧ ಕರ್ಮದ ಮುಖಾಂತರ ಈ ಒಂದು ರೋಗಕ್ಕೆ ಅವನು ಬಲಿಯಾಗಿದ್ರೂ ಕೂಡ ಪರಮಾತ್ಮನ ಮತ್ತೊಂದು ಕರುಣಾ ದೃಷ್ಟಿ ಅವನ ಮೇಲಿರುತ್ತೆ. ದೇಹದಲ್ಲಿ ಅಷ್ಟು ದೊಡ್ಡ ನೋವು ಅನುಭವಿಸ್ತಾ ಇದ್ರೂ ಪರಮಾತ್ಮನ ಕರುಣೆ ಅವನ ಮೇಲೆ ಯಾವ ಥರ ಇರುತ್ತೆ ಅಂತಂದ್ರೆ, ಅವನಿಗೆ ತುಂಬಾ ಶೀಲವಂತಳಾದ ಒಳ್ಳೆಯ ಮನಸ್ಸಿನಿಂದ ಕೂಡಿರುವಂತಹ ಒಬ್ಬಳು ಹೆಂಡತಿ ಸಿಕ್ಕಿರ್ತಾಳೆ. ಅವಳು ಇವನಿಗೆಲ್ಲ ಬೇಕು ಬೇಡಗಳನ್ನ ಅರಿತು ತುಂಬಾ ಶ್ರದ್ಧೆಯಿಂದ ಅವನ ಸೇವೆ ಮಾಡ್ತಾ ಅವನ ಜೊತೆ ಸಂಸಾರ ಮಾಡ್ತಾ ಇರ್ತಾಳೆ. ಗಂಡನ ಶುಶ್ರೂಷೆಯೇ ತನ್ನ ದೇವರ ಪೂಜೆ ಹಾಗೂ ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡು ಗಂಡನಿಗೆ ಏನು ಬೇಕು ಏನು ಬೇಡ, ಯಾವ ಸಮಯದಲ್ಲಿ ಅವನಿಗೆ ಯಾವ ರೀತಿ ನಾನು ನೆರವಾಗಬೇಕು, ಅದೇ ನನ್ನ ಪೂಜೆ, ಅದೇ ನನ್ನ ಭಗವಂತನ ಸೇವೆ ಅನ್ನೋ ರೀತಿಯಲ್ಲಿ ಆ ಗಂಡನ ಸೇವೆ ಮಾಡ್ತಾ ಇರ್ತಾಳೆ. ಯಾವ ರೀತಿ ಒಂದು ಬೇಸರಿಕೆನೂ ಇಲ್ಲದೆ ಆರೈಕೆ ಮಾಡ್ತಾ ಇರ್ತಾಳೆ. ಇಷ್ಟೆಲ್ಲ ಆರೈಕೆ ಮಾಡಿ ಅವಳು ಗಂಡನನ್ನ ನೋಡ್ಕೋತಾ ಇದ್ರು ಕೂಡ ಆ ಗಂಡನಿಗೆ ದೇಹದಲ್ಲಿ ಶಕ್ತಿ ಇಲ್ಲದ ಕಾರಣ ಕೋಪ ಮತ್ತು ಗರ್ವ ಜಾಸ್ತಿ ಇರುತ್ತೆ. ಕೈಲಾಗದೆ ಇರೋನು ಮೈ ಪರಚ್ಕೊಂಡ ಅಂತ ಹೇಳ್ತಾರೆ. ಹಾಗೆ ಅವನಿಗೆ ಹೇಳಕ್ಕಾಗಲ್ಲ, ದೇಹದಲ್ಲಿ ಚಟುವಟಿಕೆ ಇಲ್ಲ, ಸ್ವಂತವಾಗಿ ಯಾವ ಕೆಲಸವನ್ನು ಅವನು ಮಾಡಕ್ ಆಗದೆ ಹೋದರೂ ಕೂಡ ಹೆಂಡತಿ ಒಬ್ಬಳು ಸಾಧು ಪ್ರಾಣಿ ನನಗೆ ಸಿಕ್ಕಿದಾಳೆ ಅಂದ್ಬಿಟ್ಟು ತುಂಬ ಗರ್ವದಿಂದ ಅವಳ ಮೇಲೆ ಗರ್ವನ್ನ ಪ್ರದರ್ಶಿಸ್ತಾ ಇರ್ತಾನೆ. ಒಂದಿನ ಬೆಳಗ್ಗೆ ಇದೇ ಥರ ಮನೆ ಮುಂದೆ ಒಬ್ಳು ರೂಪವಂತಳಾದ ವೇಶ್ಯೆ ಆ ಮನೆ ಮುಂದೆ ಹಾದು ಹೋಗ್ತಾಳೆ. ಆ ವೇಶ್ಯನ ರೂಪನ್ನ ನೋಡಿ ಆ ಗಂಡ ಹೆಂಡತಿನ ಕರೆದು, ನೀನು ಇವತ್ತು ಅವಳ ಹಿಂದೆ ಹೋಗಿ ಅವಳ ಮನೆ ಎಲ್ಲಿದೆ ನೋಡಿಕೊಂಡು ಅವಳ ಜೊತೆ ಮಾತಾಡಿ ಇವತ್ತಿನ ರಾತ್ರಿ ನೀನು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು. ನನ್ನ ಬಯಕೆಯನ್ನು ನೀನು ಅವಳಿಗೆ ಹೇಳಬೇಕು. ನಾನು ಅವಳನ್ನ ಕಣ್ತುಂಬ ನೋಡಬೇಕು. ಅವಳ ರೂಪ ನನ್ನ ಕಣ್ಣಲ್ಲಿ ನಾನು ತುಂಬ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿಯ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಹೆಂಡತಿ ಗಂಡನ ಸೇವೆನೇ ನನಗೆ ತುಂಬ ದೊಡ್ಡದು, ಅವನು ಎಲ್ಲ ಬೇಕು ಬೇಡಗಳನ್ನ ಮಾಡ್ತಾ ಇದ್ದೀನಿ ಅಂತ ಅತ್ಯಂತ ವಿನಯದಿಂದ ಅವನ ಸೇವೆ ಆರೈಕೆ ಮಾಡ್ತಾ ಇದ್ರು. ಗಂಡನ ಈ ಒಂದು ಬಯಕೆ ಅವಳಿಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಆದರೂ ಕೂಡ ಅವಳು ಪ್ರತಿ ಮಾತಾಡದೆ
ಅವನ ಬಯಕೆಯನ್ನು ಪೂರೈಸ್ತೀನಿ ಅಂತ ಹೇಳಿ ಆ ರಾತ್ರಿ ಗಂಡನನ್ನು ಅವಳ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅವಳು ಒಪ್ತಾಳೆ. ಅವನಿಗೆ ನಡೆಯೋಕ್ಕಾಗೋದಿಲ್ಲ, ಎದ್ದು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಹೆಜ್ಜೆ ಹಾಕೋಕ್ಕಾಗೋದಿಲ್ಲ. ಅಂಥವನನ್ನು ಈ ಹೆಂಡತಿ ತನ್ನ ಭುಜದ ಮೇಲೆ ಹೊತ್ಕೊಂಡು ಅವನನ್ನು ಕರ್ಕೊಂಡು ಆ ರಾತ್ರಿ ಆ ವೇಶ್ಯ ಮನೆಗೆ ಅವನು ಹೋಗ್ತಾನೆ. ಆ ಹೋಗೋ ದಾರಿನಲ್ಲಿ ರಾತ್ರಿ ಆಗಿರುತ್ತೆ, ತುಂಬ ಕತ್ತಲು ತುಂಬಿರುತ್ತೆ. ಆ ಮಾರ್ಗದಲ್ಲಿ ಇವಳು ಹೋಗ್ಬೇಕಾದ್ರೆ ಅವತ್ತಿನ ದಿವಸ ಆ ಊರಿನ ರಾಜನ ಅರಮನೆಯಲ್ಲಿ ಒಂದು ಕಳ್ತನ ನಡೆಯುತ್ತೆ. ಕಳ್ತನ ನಡೆದು ಕಳ್ಳರು ಅರಮನೆಯಲ್ಲಿ ಕೆಲವು ದೋಚಿದ ಸಂಪತ್ತುಗಳನ್ನ ಒಂದು ಗಂಟು ಮಾಡಿಕೊಂಡು ಸೈನಿಕರಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾ ಇರ್ತಾರೆ. ಅದೇ ಮಾರ್ಗದಲ್ಲಿ ಸೈನಿಕರು ಈ ಕಳ್ಳರನ್ನು ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ. ಈ ಕಳ್ಳರು ಆ ದಾರಿನಲ್ಲಿ ತಪ್ಪಿಸ್ಕೋಬೇಕು, ಸೈನಿಕರಿಂದ ತಪ್ಪಿಸ್ಕೋಬೇಕು, ಮತ್ತೆ ಕಳ್ಳತನ ಮಾಡಿದ ಮಾಲ್ನ ಅಂದರೆ ಐಶ್ವರ್ಯನ ರಕ್ಷಿಸ್ಕೊಂಡು ಇವ್ರಿಗೆ ಸಿಗದೆ ನಾವು ಇವರಿಂದ ತಪ್ಪಿಸ್ಕೋಬೇಕು. ಈ ರೀತಿಯಲ್ಲಿ ಅವರು ಅದೇ ಕತ್ತಲಿನ ಆ ಜಾಗದಲ್ಲೇ ಓಡಿ ಬರ್ತಾ ಇರ್ತಾರೆ. ಮತ್ತೊಂದು ಅದೇ ಜಾಗದಲ್ಲಿ ಒಬ್ಬ ಋಷಿ, ಮಾಂಡವ್ಯ ಅಂತ ಅವನನ್ನು ಕರೀತಾರೆ. ಮಾಂಡವ್ಯ ಋಷಿ ಆ ಜಾಗದಲ್ಲಿ ಒಂದು ಆಶ್ರಮ ಕಟ್ಕೊಂಡು ಅಲ್ಲಿ ಒಂದು ತಪಸ್ಸಿನಲ್ಲಿ ನಿರತ ಆಗಿರ್ತಾನೆ. ಅವನು ತುಂಬ ದೊಡ್ಡ ಸಾಧನೆ ಮಾಡಿರುವಂತಹ ಒಬ್ಬ ದೊಡ್ಡ ಋಷಿ. ಅವನ ಸಾಧನೆ ಪ್ರತಿಯೊಂದನ್ನು ಸಿದ್ಧಿಸ್ಕೊಂಡಿರ್ತಾನೆ. ಅವನು ಇಂಥದ್ದಾಗಬೇಕು ಅಂತಂದ್ರೆ ಅಂಥದ್ದು ಆಗಲೇಬೇಕು, ಆ ರೀತಿ ಸಿದ್ಧಿಯನ್ನು ಅವನು ಪಡ್ಕೊಂಡು ಸಾಧನೆಯನ್ನು ಮುಂದುವರಿಸ್ತಾ ಇರ್ತಾನೆ. ಆ ಆಶ್ರಮದಲ್ಲಿ ಅವನು ತಪಸ್ಸು ಮಾಡ್ತಾ ಇರ್ತಾನೆ. ದುರಾದೃಷ್ಟವಶಾತ್ ಆ ಸೈನಿಕರು ಕಣ್ಣಿಗೆ ಬೀಳದಂತೆ ಆ ಕಳ್ಳರು ತಪ್ಪಿಸ್ಕೊಂಡು ಬರಬೇಕಾದ್ರೆ ಆ ಒಂದು ಆಶ್ರಮದ ಬಳಿ ಬರ್ತಾರೆ. ಅಲ್ಲಿ ಕಳ್ಳರು ತಾವು ಕದ್ದ ಆ ಗಂಟನ್ನು ಆ ಋಷಿ ಮುಂದೆ ಹಾಕಿಬಿಟ್ಟು ಅವರು ಒಂದು ಪೊದೆ ಹಿಂದೆ ಔಸ್ಕೋತಾರೆ. ಅಲ್ಲಿಗೆ ಸೈನಿಕರು ಹುಡುಕೊಂಡು ಬಂದಾಗ ಮಾಂಡವ್ಯ ಋಷಿ ತಪಸ್ ಮಾಡ್ತಾ ಧ್ಯಾನಮಗ್ನಾಗಿರ್ತಾನೆ. ಅವನ ಮುಂದೆ ಅರಮನೆಯಿಂದ ಕಳ್ತನ ಆಗಿರುವಂತಹ ಒಂದು ದೊಡ್ಡ ಗಂಟು ಅಲ್ಲಿರುತ್ತೆ. ಆಗ ಸೈನಿಕರು ಹೇಳ್ತಾರೆ, ಕಳ್ತನ ಮಾಡಿಬಿಟ್ಟು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀನಿ, ತಪಸ್ ಮಾಡ್ತಾ ಇದ್ದೀನಿ ಅಂತ ವೇಷ ಮರೆಸ್ಕೊಳ್ಳೋ ರೀತಿಯಲ್ಲಿ ಇವನು ಪ್ರಯತ್ನ ಪಡ್ತಾ ಇದ್ದಾನೆ, ಇವನೇ ನಿಜವಾದ ಕಳ್ಳ ಅಂತ ಹೇಳಿ ಆ ಮಾಂಡವ್ಯ ಋಷಿನ ಆ ಗಂಟಿನ ಸಮೇತ ಮಹಾರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಹಾರಾಜ ವಿಚಾರಣೆ ಮಾಡಿ ಮಾಂಡವ್ಯ ಋಷಿಗೆ ಕಳ್ಳತನದ ಆರೋಪ ಹೊರಿಸಿ ಅವನನ್ನು ಶೂಲಕ್ಕೆ ಏರಿಸಬೇಕು ಅನ್ನೋ ಒಂದು ನಿರ್ಧಾರ, ಒಂದು ಶಿಕ್ಷೆಯನ್ನು ಜಾರಿ ಮಾಡ್ತಾನೆ. ಆ ಶಿಕ್ಷೆ ಜಾರಿ ಮಾಡಿದಾಗ ಸೈನಿಕರು ಮಾಂಡವ್ಯ ಋಷಿಯನ್ನ ಆ ಜಾಗದಲ್ಲಿ ಶೂಲಕ್ಕೆ ಏರಿಸ್ತಾರೆ. ಶೂಲಕ್ಕೆ ಏರಿಸಿದಾಗ ಆ ಮಾಂಡವ್ಯ ಋಷಿ ತನ್ನ ತಪಸ್ಸಿನ ಶಕ್ತಿಯಿಂದ ಆ ನೋವಿನ ಮಧ್ಯೆ ಶೂಲಕ್ಕೆ ಏರಿದ ನಂತರ ಕೂಡ ಪ್ರಾಣನ ಉಳಿಸ್ಕೊಂಡು ಇರ್ತಾನೆ. ಆ ದಾರಿನಲ್ಲಿ ಈ ಪತಿವ್ರತೆ ತನ್ನ ಗಂಡನ ಹೊತ್ಕೊಂಡು ವೇಶ್ಯ ಮನೆಗೆ ಗಂಡನ ಅಲ್ಲಿ ಬಿಡಬೇಕು ಅಂತ ಹೇಳಿ ಅವನನ್ನು ಭುಜದ ಮೇಲೆ ಹೊತ್ಕೊಂಡು ಆ ಮಾರ್ಗದಲ್ಲಿ ಬರ್ತಾ ಇರ್ತಾಳೆ. ಎದುರುಗಡೆ ಇಲ್ಲಿ ಮಾಂಡವ್ಯ ಋಷಿನ ಶೂಲಕ್ಕೆ ಏರಿಸಿರ್ತಾರೆ. ರಕ್ತ ಧಾರಾಕಾರವಾಗಿ ಸುರಿತಾ ಇರುತ್ತೆ. ನೋವಿನಿಂದ ಬಳಲ್ತಾನೆ, ಆದರೆ ಪ್ರಾಣ ಹೋಗಿರೋದಿಲ್ಲ. ಪ್ರಾಣ ಉಳಿಸ್ಕೊಂಡು ಆ ಋಷಿ ಅಲ್ಲಿರ್ತಾನೆ, ಶೂಲದಲ್ಲಿ ನೇತಾಡ್ತಾ ಇರ್ತಾನೆ. ಈ ಕತ್ತಲೆ ಇರೋದ್ರಿಂದ ಗಂಡನ ಹೊತ್ಕೊಂಡು ಬರ್ತಾ ಇರುವಂತಹ ಪತಿವ್ರತೆ ಅವಳಿಗೆ ಕಾಣೋದಿಲ್ಲ, ಮುಂದೆ ಏನಿದೆ ಅನ್ನೋದು ಸರಿಯಾಗಿ ಕಾಣೋದಿಲ್ಲ. ಎತ್ಕೊಂಡಿರುವಂತಹ ಗಂಡನ ಕಾಲುಗಳು ಆ ಶೂಲದಲ್ಲಿ ನೇತಾಕಿರುವಂತಹ ಆ ಋಷಿಯ ದೇಹನ ತಗಲತ್ತೆ. ಮೊದಲೇ ಶೂಲದ ಬರ್ಜಿ ಅವನನ್ನು ಹಿಂಸೆ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ಇವನ ಕಾಲುಗಳು ಆ ದೇಹನ ತಾಕಿದ್ರಿಂದ ಮತ್ತಷ್ಟು ನೋವಿಗೆ ಅವನು ಒಳಗಾಗ್ತಾನೆ. ಆ ನೋವು ಒಳಗಾದಾಗ ಆ ಋಷಿ ಹೇಳ್ತಾನೆ, ಇಂತಹ ಸಮಯದಲ್ಲಿ ಎಷ್ಟು ಒದ್ದಾಡ್ತಾ ಇದ್ದೀನಿ ನಾನು, ಪ್ರಾಣ ಹೋಗಿಲ್ಲ, ಉಳ್ಕೊಳಕ್ಕಾಗ್ತಾ ಇಲ್ಲ, ರಕ್ತ ಸುರಿತಾ ಇದೆ,
ನೋವಿನಿಂದ ಒದ್ದಾಡ್ತಾ ಇದ್ದೀನಿ. ಇಂತಹ ಸಮಯದಲ್ಲಿ ಈ ನನ್ನ ದೇಹನ ಈ ಕಾಲುಗಳಿಂದ ದೂಕಿದಂತಹ ವ್ಯಕ್ತಿಗೆ ನಾಳೆ ಬೆಳಗ್ಗೆ ಸೂರ್ಯೋದಯವಾದ ನಂತರ ಸೂರ್ಯನ ಮೊದಲ ಕಿರಣ ಸ್ಪರ್ಶವಾದ ತಕ್ಷಣ ಅವನಿಗೆ ಮರಣ ಸಂಭವಿಸಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಆ ಸಮಯದಲ್ಲಿ ಅವನನ್ನು ಹೊತ್ಕೊಂಡಿರುವಂತಹ ಆ ಪತಿವ್ರತೆ ಅವಳ ಕಿವಿಗೆ ಈ ಮಾಂಡವ್ಯ ಋಷಿ ಕೊಟ್ಟಂತಹ ಶಾಪ ಕೇಳತ್ತೆ. ಕೇಳ್ಬಿಟ್ಟು ಅವಳು ಮಹಾಪತಿವ್ರತೆ, ಅವಳು ಪ್ರತಿಶಾಪ ಕೊಡ್ತಾಳವಳು. ಮಾಂಡವ್ಯ ಋಷಿ ಕೊಟ್ಟಿರೋ ಶಾಪ ಮಾರನೇ ದಿನ ಸೂರ್ಯೋದಯವಾದ ನಂತರ ಸೂರ್ಯನ ಮೊದಲ ಕಿರಣದ ಸ್ಪರ್ಶದ ನಂತರ ಇವನ ಪ್ರಾಣ ಹೋಗಬೇಕು ಅಂತ. ಸೂರ್ಯನೇ ಉದಯಿಸದೆ ಹೋದರೆ ಇನ್ನು ಕಿರಣ ಇವನನ್ನ ಮುಟ್ಟೋದಿಲ್ಲ. ಆದ್ರಿಂದ ಸೂರ್ಯ ನಾಳೆ ನೀನು ಉದಯ ಆಗಬೇಡ ಅಂತ ಪ್ರತಿಶಾಪ ಕೊಟ್ಬಿಡ್ತಾಳೆ. ಇಲ್ಲಿ ಒಂದು ಸಂಶಯ ಬರುತ್ತೆ ಎಲ್ರಿಗೂ. ಸೂರ್ಯನನ್ನ ತಡೆಯುವಂತಹ ಒಂದು ಸಾಮರ್ಥ್ಯ ನಿಜವಾಗಲೂ ಇದೆಯಾ? ಇದು ಸಾಧ್ಯನಾ? ಆದರೆ ಜ್ಞಾನಿಗಳಿಗೆ, ಎಲ್ಲವನ್ನೂ ತಿಳಿದಿರುವಂತಹ ಪಂಡಿತರಿಗೆ, ವಿದ್ಯೆಯನ್ನು ಸಂಪೂರ್ಣವಾಗಿ ಬಲ್ಲಂತಹ ಜ್ಞಾನಿಗಳಿಗೆ ಈ ಕಾಲ, ದೇಶ, ವಸ್ತು ಅದನ್ನು ಮೀರಿರುವಂತಹ ವ್ಯಕ್ತಿಗಳು ಲೌಕಿಕವಾಗಿ ಜೀವನ ಮಾಡ್ತಾ ನಮ್ಮ ನಿಮ್ಮಂತನೇ ಅವರು ಈ ದೇಶ, ಕಾಲ, ವಸ್ತುವಿನಲ್ಲಿ ಇದ್ದರೂ ಕೂಡ ಅವುಗಳು ಯಾವುದಕ್ಕೂ ಅವರು ಅಂಟ್ಕೊಂಡಿಲ್ಲ. ಆದರೆ ಅದನ್ನು ತಿಳಿದೇ ನಾವು ಈ ಒಂದು ಚೌಕಟ್ಟಿನಲ್ಲಿ ಇವತ್ತು ಈ ಜಗತ್ತಿನಲ್ಲಿ ಒದ್ದಾಡ್ತಾ ಇದ್ದೀವಿ. ಹಾಗಾಗಿ ಅಂತಹವರಿಗೆ ಈ ಸಮಯದ, ದೇಶ ಅಥವಾ ವಸ್ತುವಿನ ಚೌಕಟ್ಟುಗಳು ಆವರಿಸಿರ್ತಿಲ್ಲ. ಹಾಗಾಗಿ ಸೂರ್ಯನ ಚಲನೆ ಅಥವಾ ಸೂರ್ಯನ ಉದಯ ಇವುಗಳು ಲೌಕಿಕದಲ್ಲಿ ನಮ್ಮ ಜೀವನದಲ್ಲಿ ನಾವು ಅನುಭವಗಳನ್ನ ಪಡೆಯೋದಕ್ಕೋಸ್ಕರವಾಗಿ ಇರುವಂತಹದ್ದು. ಆದರೆ ಜ್ಞಾನಿಗಳು ಇದನ್ನ ಮೀರಿ ಬೆಳೆದಿರ್ತಾರೆ. ಸೂರ್ಯೋದಯವಾಗದಂತೆ ಪ್ರತಿಶಾಪ ನೀಡಿದ ಪರಿಣಾಮ ಲೋಕದಲ್ಲಿ ಜರುಗತಕ್ಕಂತಹ ಯಾವ ಕೆಲಸಗಳು ಸುಗಮವಾಗಿ ನಡೀತಾ ಇಲ್ಲ. ನಿತ್ಯ ಕರ್ಮಗಳು ನಡೀತಾ ಇಲ್ಲ, ಯಾಗ ಯಜ್ಞಗಳು ನಡೀತಾ ಇಲ್ಲ. ಯಾಗ ಯಜ್ಞಗಳು, ನಿತ್ಯ ಕರ್ಮಗಳು ನಡೀದೇ ಇರೋದ್ರಿಂದ ತರ್ಪಣ ವಿಧಿಗಳು ನಡೀತಾ ಇಲ್ಲ. ಯಾಗ ಯಜ್ಞಗಳು ನಿಂತೋಗಿರೋದ್ರಿಂದ ದೇವತೆಗಳಿಗೆ ತಲುಪಬೇಕಾದಂತಹ ಹವಿಸ್ಸುಗಳು ತಲುಪ್ತಾ ಇಲ್ಲ. ಈ ಕಾರಣ ದೇವತೆಗಳು ಚತುರ್ಮುಖ ಬ್ರಹ್ಮನ ಬಳಿ ಬಂದು ಅವನನ್ನ ಕೇಳ್ಕೋತಾರೆ, ಪರಮಾತ್ಮ ಈ ರೀತಿ ಆಗೋಗಿದೆ, ಇದು ಒಂದು ಪತಿವ್ರತೆಯ ಶಾಪ, ಇದು ಸಾಮಾನ್ಯವಲ್ಲ. ಅದರಿಂದ ನಾವೇನು ಮಾಡಬೇಕು? ಇದರಿಂದ ಹೇಗೆ ಪಾರಾಗಬೇಕು? ಸೂರ್ಯೋದಯ ಇಲ್ಲ ಅಂತಂದರೆ ದೇವತೆಗಳಿಗೆ ಹವಿಸ್ಸು ತಲುಪ್ತಾ ಇಲ್ಲ, ನಿತ್ಯ ಕರ್ಮಗಳು ನಡೀತಾ ಇಲ್ಲ, ಜಗತ್ತಿನಲ್ಲಿ ಧರ್ಮ ಆಚರಣೆಗೆ ಬರ್ತಾ ಇಲ್ಲ. ಆಗ ಪರಬ್ರಹ್ಮ ಅವನು ಹೇಳ್ತಾನೆ, ತೇಜ ಪರಂ ತೇಜಸೈವ ತಪತ ತಪಸಾಚ ತಪಸ್ತತ ಅಂತಂದರೆ ಇದನ್ನು ಉಪಶಮನಗೊಳಿಸಬೇಕು ಅಂತಂದರೆ ಒಂದು ತೇಜಸ್ಸು ಅಂತಂದರೆ ಒಂದು ಬೆಳಕನ್ನು ಸ್ವಲ್ಪ ಮಬ್ಬು ಮಾಡಬೇಕು ಅಂತಂದರೆ ಮತ್ತೊಂದು ಪ್ರಜ್ವಲಿಸುವಂತಹ ಬೆಳಕೆ ಅಲ್ಲಿ ಬರಬೇಕಾಗತ್ತೆ. ಆದ್ದರಿಂದ ಇಂತಹ ಪತಿವ್ರತೆಯ ಶಾಪವನ್ನು ಉಪಶಮನ ಮಾಡಬೇಕಾದ್ರೆ ಮತ್ತೊಬ್ಬಳು ಪತಿವ್ರತೆಯೇ ಬರಬೇಕು, ಅವಳ ಸಹಾಯನೇ ನಮಗೆ ಬೇಕಾಗತ್ತೆ. ಆದ್ದರಿಂದ ಒಬ್ಬಳು ಶ್ರೇಷ್ಠಳಾದ ಪತಿವ್ರತೆಯನ್ನು ನೀವು ಈ ಶಾಪನ ಉಪಶಮನ ಮಾಡೋ ಹಾಗೆ ಕೇಳ್ಕೋಬೇಕಾಗತ್ತೆ. ಆದ್ದರಿಂದ ಅಂತಹ ಪತಿವ್ರತೆಯನ್ನು ಸಮಾಧಾನ ಮಾಡಿ ಪ್ರತಿಶಾಪ ಕೊಟ್ಟಿರುವಂಥದ್ದನ್ನು ಹಿಂತೆಗೆದುಕೊಂಡು ಮತ್ತೆ ಕಾಲಚಕ್ರ ಸರಿ ಹೋಗಿ ಮಾಡಬೇಕಾದ್ರೆ ಮತ್ತೊಬ್ಬಳು ಶ್ರೇಷ್ಠಳಾದ ಪತಿವ್ರತೆಯೇ ಬೇಕು. ಹಾಗಾಗಿ ನೀವೆಲ್ಲ ಅನಸೂಯಳ ಹತ್ರ ಹೋಗಬೇಕು. ಅನಸೂಯ ಅನ್ನೋಳು ಅತ್ರಿ ಮಹಾಮುನಿಯ ಧರ್ಮಪತ್ನಿ. ಅನಸೂಯ ಅನ್ನೋಳು ಹೆಸರಿಗೆ ತಕ್ಕಂತೆ ಅಸೂಯೆ ಅನ್ನೋದು ಇಲ್ಲದೆ ಇರುವಂತಹ ಅವಳು, ಅದರಿಂದ ಅವಳನ್ನ ಅನಸೂಯ ಅಂತ ಕರೀತಾರೆ. ಹೀಗೆ ಈ ಅನಸೂಯಳ ಬಳಿ ಹೋಗಬೇಕು ಅಂತ ಬ್ರಹ್ಮ ಹೇಳ್ತಾನೆ. ಎಲ್ಲ ದೇವತೆಗಳು ಋಷಿ ಪತ್ನಿಯಾದ ಅತ್ರಿ ಮುನಿಯ ಪತ್ನಿಯಾದ ಅನಸೂಯಳ ಬಳಿ ಬರ್ತಾರೆ.
ಅವಳು ತುಂಬ ಶಕ್ತಿಯಿಂದ ಕೂಡಿರ್ತಾಳೆ, ತುಂಬ ಸಾಧನೆ ಮಾಡಿರ್ತಾಳೆ. ಅವಳು ಮನಸ್ಸು ಮಾಡಿದ್ರೆ ಏನಾದರೂ ಒಂದು ಪರಿಹಾರ ಮಾಡಬಹುದು. ಈ ಕಾರಣದಿಂದ ಎಲ್ಲ ದೇವತೆಗಳು ಎಲ್ಲರೂ ಸೇರಿ ಅತ್ರಿಯ ಮುನಿಯ ಆಶ್ರಮಕ್ಕೆ ಬಂದು ಅನಸೂಯನ್ನ ನೋಡೋದಕ್ಕೋಸ್ಕರ ಅಲ್ಲಿ ಬರ್ತಾರೆ. ಅಲ್ಲಿಗೆ ಬಂದ ದೇವತೆಗಳನ್ನ ಕಂಡು ದಂಪತಿಗಳು ಅವ್ರನ್ನ ಸ್ವಾಗತಿಸ್ತಾರೆ. ಸ್ವಾಗತಿಸ್ಬಿಟ್ಟು ನೀವು ಬಂದಿರೋ ವಿಚಾರ ಏನು ಅಂತ ಹೇಳಿದಾಗ, ಬ್ರಹ್ಮದೇವರು ಈ ಥರ ಹೇಳಿ ನಮ್ಮನ್ನ ಇಲ್ಲಿ ಕಳಿಸಿದ್ದಾರೆ, ಇಂತಹ ಆಪತ್ತಿನಲ್ಲಿ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಮಗೆ ಮಾರ್ಗದರ್ಶನ ಆಗಬೇಕು ಅಂತಂದ್ರೆ ಇದಕ್ಕೆ ಅನಸೂಯಾಳೆ ದಾರಿ ತೋರಿಸ್ಬೇಕು ಅಂತ ಅಲ್ಲೆಲ್ಲ ಕೇಳ್ಕೋತಾರೆ. ಆಗ ಅನಸೂಯ ಅವಳು ಹೇಳ್ತಾಳೆ, ಪತಿವ್ರತೆ ಅಂತ ಅಂದಮೇಲೆ ಅಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋಂತಹದ್ದು ಬರೋದಿಲ್ಲ. ಒಬ್ಬಳು ಪತಿವ್ರತೆ ಆ ರೀತಿ ಶಾಪ ಕೊಟ್ಟಿದ್ದಾಳೆ ಅಂತಂದ್ಮೇಲೆ ಅದರ ಹಿಂದೆ ಒಂದು ಬೇರೆಯದೇ ಒಂದು ಉನ್ನತವಾದ ಉದ್ದೇಶ ಇರುತ್ತೆ, ತುಂಬ ಮಹತ್ವವಾದ ಒಂದು ಉದ್ದೇಶ ಇರುತ್ತೆ. ಆದ್ದರಿಂದ ನಾನು ಈಗ ಅಲ್ಲಿಗೆ ಬಂದ ಮೇಲೆ ಒಬ್ಬಳು ಪತಿವ್ರತೆಯು ಎಷ್ಟು ದೊಡ್ಡ ಸಾಧಕಳು, ಅವಳ ಒಂದು ಮಹಾತ್ಮೆ ಎಷ್ಟು ದೊಡ್ಡದಾಗಿದೆ, ಎಷ್ಟು ಪವಿತ್ರವಾದ ಉದ್ದೇಶ ಅವಳು ಹೊಂದಿದ್ದಾಳೆ, ಇದನ್ನೆಲ್ಲ ಇಡೀ ಜಗತ್ತಿಗೆ ತಿಳಿಸುವಂತಹ ಸಮಯ ಬಂದಿದೆ ಅನಿಸುತ್ತೆ. ಅದರಿಂದ ಬರ್ತೀನಿ, ನಾನು ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಅಲ್ಲಿ ದೇವತೆಗಳಿಗೆ ಮಾತು ಕೊಟ್ಟು ಆ ಅನಸೂಯ ಈ ಜಾಗಕ್ಕೆ ಬರ್ತಾಳೆ, ಈ ಪತಿವ್ರತೆ ಹತ್ರ ಬರ್ತಾಳೆ. ಬಂದು ಅವಳನ್ನ ಕುರಿತು ಅವಳ ಜೊತೆ ಮಾತಾಡ್ತಾಳೆ. ತಾಯಿ, ನೀನು ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚಾಗಿ ನಿನ್ನ ಪತಿಯನ್ನ ಆರಾಧನೆ ಮಾಡ್ತಾ ಇದ್ದಿ, ಇದು ನನಗೆ ತಿಳಿದು ಬಂತು. ಭಾಗವತದಲ್ಲಿ ಈ ರೀತಿ ಹೇಳಿದೆ, ಎಲ್ಲ ದೇವತೆಗಳಿಗೂ ಪತಿಯಂತಿರುವ ಆ ಭಗವಂತನು ಪತಿಯಲ್ಲಿ ನೆಲೆಸಿದ್ದಾನೆ. ಹಾಗಾಗಿ ನೀನು ಪತಿಯನ್ನು ಆರಾಧಿಸ್ತೀಯಾ ಅಂತಂದ ಮೇಲೆ ನಿನ್ನ ಪತಿಯಲ್ಲಿ ಪ್ರತಿಷ್ಠಾಪಿತನಾಗಿರುವಂತಹ ಸಾಕ್ಷಾತ್ ಮಹಾವಿಷ್ಣುವನ್ನೇ ನೇರವಾಗಿ ಆರಾಧನೆ ಮಾಡ್ತಿದ್ಯಾ, ಉಪಾಸನೆ ಮಾಡ್ತಿದ್ಯಾ, ಅಂತಹ ವಿಷ್ಣುವಿನ ಸೇವೆ ಮಾಡ್ತಾ ಇದೆಯಾ ನೀನು. ಪತಿಯ ಸೇವೆ ಮಾಡುವ ಮೂಲಕ ಪತಿಯಲ್ಲಿ ನೀನು ಪರಮಾತ್ಮನನ್ನು ಕಂಡುಕೋತೀಯ. ನೀನು ಮಾಡುವ ಸರ್ವ ಸೇವೆಗಳು ಪತಿಯ ಮುಖಾಂತರ ಪತಿಯಲ್ಲಿ ನೆಲೆಸಿರುವ ಆ ಭಗವಂತನ ತಲುಪ್ತಾ ಇದೆ. ಪರಮಾತ್ಮನ ಸಾಕ್ಷಾತ್ಕಾರವನ್ನು ಬಯಸುವ ನೀನು ಪತಿಗೆ ಸೇವೆ ಮಾಡುವ ಮೂಲಕ ಭಗವಂತನನ್ನ ನೀನು ಕಾಣ್ತಾ ಇದೆಯಾ. ಭಗವಂತನ ಅನುಗ್ರಹ ನಿನ್ನ ಮೇಲಿದೆ. ಆ ಕಾರಣದಿಂದಲೇ ನಿನ್ನ ಶಕ್ತಿ ಸೂರ್ಯನನ್ನ ತಡೆಯುವ ಒಂದು ಸಾಮರ್ಥ್ಯ ಹೊಂದಿದೆ. ಆದರೆ ಜಗತ್ತಿನಲ್ಲಿ ಕಲ್ಯಾಣ ಕಾರ್ಯಗಳು, ಲೋಕ ಕಲ್ಯಾಣವಂತಹ ಆಗುವಂತಹ ಕೆಲಸಗಳು ಸುಗಮವಾಗಿ ನಿರಂತರವಾಗಿ ನಡಿಲೇಬೇಕು. ಆ ರೀತಿ ನಡಿಬೇಕು ಅಂತಂದರೆ ಹಗಲು ರಾತ್ರಿ ಅನ್ನೋದು ಆಗಬೇಕು. ಹಗಲು ರಾತ್ರಿಗಳು ಒಂದಾದ ನಂತರ ಒಂದು ಬರಲೇಬೇಕು, ಕಾಣಿಸ್ಕೋಬೇಕು. ಆದರೆ ನಿನ್ನ ಶಾಪದ ಕಾರಣ ಅನೇಕ ಸಮಯದಿಂದ ಹಗಲು ಮೂಡಿ ಬಂದಿಲ್ಲ, ಯಾಗ ಯಜ್ಞಗಳು ನಡೆದಿಲ್ಲ, ದೇವತೆಗಳಿಗೆ ಸೇರಬೇಕಾದ ಹವಿಸ್ಸುಗಳು ದೇವತೆಗಳಿಗೆ ತಲುಪ್ತಾ ಇಲ್ಲ. ದೇವತೆಗಳು ತೃಪ್ತಿ ಆಗದೆ ಹೋದರೆ ಲೋಕದಲ್ಲಿ ಪರ್ಜನ್ಯ ಅಂದರೆ ಮಳೆ ಅನ್ನೋದು ಆಗೋದಿಲ್ಲ. ಮಳೆ ಅನ್ನೋದಿಲ್ಲದೆ ಹೋದರೆ ಲೋಕದಲ್ಲಿ ಬೆಳೆ ಅನ್ನೋದು ಬೆಳೆಯೋಕ್ಕಾಗೋದಿಲ್ಲ. ಲೋಕದಲ್ಲಿ ಮಳೆ ಬೆಳೆ ಅನ್ನೋದು ಇಲ್ಲದೆ ಹೋದರೆ ಜೀವ ಸೃಷ್ಟಿಗೆ ಕಾರಣ ಅಥವಾ ಅರ್ಥ ಅನ್ನೋದು ಇಲ್ಲ. ಆದ್ದರಿಂದ ದಯಮಾಡಿ ಈ ಜೀವ ಸೃಷ್ಟಿಗೆ ಅರ್ಥ ಬರಬೇಕು. ಈ ಜಗತ್ತಿನಲ್ಲಿ ಎಲ್ಲ ಕೆಲಸಗಳು ಸುಗಮವಾಗಿ ನಡಿಬೇಕು. ಆದ್ದರಿಂದ ದಯಮಾಡಿ ನಿನ್ನ ಶಾಪನ ಹಿಂತೆಗೆದುಕೋ ಅಂತ ಪ್ರಾರ್ಥನೆ ಮಾಡ್ತಾಳೆ ಅನಸೂಯ. ಆಗ ಆ ಪತಿವ್ರತೆ ತುಂಬ ಭಯದಿಂದ, ನಾನು ಶಾಪವನ್ನ ಹಿಂತೆಗೆದುಕೊಂಡರೆ ಮುಂದಿನ ಕ್ಷಣದಲ್ಲಿ ಸೂರ್ಯ ಉದಯಿಸ್ತಾನೆ. ಸೂರ್ಯ ಉದಯಿಸಿದ ನಂತರ ಸೂರ್ಯನ ಕಿರಣ ಈ ಭೂಮಿನ ತಲುಪ್ತಾ ಇದ್ದಾಗೆ ನನ್ನ ಗಂಡ ಮರಣ ಹೊಂದುತ್ತಾನೆ. ಆದ್ರಿಂದ ನನಗೆ ಈ ಶಾಪನ ಹಿಂತೆಗೋಬೇಕು ಅಂತಂದ್ರೆ ನಾನು ನನ್ನ ಗಂಡನ ಕಳ್ಕೋಬೇಕಾಗತ್ತೆ ಅಂತ ಹೇಳಿದಾಗ ಅನಸೂಯ ಅವಳಿಗೆ ಸಮಾಧಾನ ಮಾಡ್ತಾಳೆ. ನೀನು ಶಾಪವನ್ನು ಹಿಂತೆಗೆದುಕೋ, ನಿನ್ನ ಗಂಡನನ್ನ ಬದುಕಿಸಿಕೊಡುವ ಜವಾಬ್ದಾರಿ ನಾನು ತಗೋತೀನಿ ಅಂತ ಆಶ್ವಾಸನೆ ನೀಡ್ತಾಳೆ. ಆಶ್ವಾಸನೆ ನೀಡಿದ ಮರುಕ್ಷಣದಲ್ಲಿ ಈ ಪತಿವ್ರತೆ ಸೂರ್ಯನಿಗೆ ಪ್ರತಿಶಾಪ ಕೊಟ್ಟಿರುವಂತಹದ್ದನ್ನ ಹಿಂತಗೋತಾಳೆ. ಅವಳು ಹಿಂತೆಗೆದುಕೊಂಡ ಮರುಕ್ಷಣದಲ್ಲಿ ಆಗಸದಲ್ಲಿ ಸೂರ್ಯ ಉದಯಿಸ್ತಾನೆ. ಸೂರ್ಯ ಉದಯಿಸಿದ ಮರುಕ್ಷಣದಲ್ಲಿ ಈ ಗಂಡನಿಗೆ ಮರಣ ಸಂಭವಿಸುತ್ತೆ. ನಂತರ ಅನಸೂಯ ತನ್ನ ಶಕ್ತಿಯಿಂದ, ತನ್ನ ಯೋಗ ಶಕ್ತಿಯಿಂದ ಆ ಗಂಡನಿಗೆ ಮತ್ತೆ ಜೀವ ಬರೋ ಹಾಗೆ ಮಾಡ್ತಾಳೆ.
ಆ ಜೀವ ಬಂದ ನಂತರ ಅವನಲ್ಲಿ ಆ ಚರ್ಮ ರೋಗ ಆಗಲಿ ಅಥವಾ ಅವನಲ್ಲಿ ಇರುವಂತಹ ಒಂದು ಬೇರೆ ಬೇರೆ ಏನೋ ಒಂದು ನಡತೆಗಳಿತ್ತು ಅದೆಲ್ಲ ವಾಸಿಯಾಗತ್ತೆ. ಅವನಿಗೆ ಮತ್ತೆ ಜೀವ ಸಿಗೋ ಹಾಗೆ ಅನಸೂಯ ಮಾಡ್ತಾಳೆ. ಇದರ ನಂತರ ಅಲ್ಲಿ ದೇವತೆಗಳಿಗೆ ಸಂತುಷ್ಟರಾಗಿ ದೇವ ಸಮೂಹವು ಅವಳಿಗೆ, ಅನಸೂಯ, ನಿನ್ನ ಒಂದು ಪ್ರಯತ್ನದಿಂದ, ನಿನ್ನ ಒಂದು ಶಕ್ತಿಯಿಂದ ಆ ಗಂಡನಿಗೆ ಮತ್ತೆ ಜೀವ ಬರುವಂತಹ ಒಂದು ಶಕ್ತಿನ ನೀನು ದಯಪಾಲಿಸಿದ್ರಿಂದ ಅವಳು ಶಾಪ ಹಿಂತೆಗೊಳ್ಳೋ ಹಂಗಾಯಿತು. ಲೋಕದಲ್ಲಿ ಮತ್ತೆ ಎಲ್ಲ ಕೆಲಸಗಳು ಜರುಗೋ ಹಾಗಾಯಿತು. ಮತ್ತೆ ಎಲ್ಲ ಧರ್ಮದ ಆಚರಣೆಗಳು ಲೋಕದಲ್ಲಿ ಸಾಂಗವಾಗಿ ಸುಗಮವಾಗಿ ನಡೆಯೋ ಹಾಗಾಯಿತು. ನಾವೆಲ್ಲ ಇಡೀ ದೇವತಾ ಸಮೂಹ ತುಂಬ ಸಂತೋಷಗೊಂಡಿದೆ. ಆದ್ದರಿಂದ ನಾವೆಲ್ಲ ಸೇರಿ ನಿನಗೆ ಒಂದು ವರ ಕೊಡಬೇಕು, ನಿನ್ನ ಆಸೆ ಏನು, ನಿನಗೇನು ಬೇಕು ಕೇಳ್ಕೊ ಅಂತ ಅನಸೂಯನ್ನ ಕೇಳ್ಕೊತಾಳೆ. ಆ ಅನಸೂಯನ್ನ ಕೇಳಿಕೊಂಡಾಗ ಅವಳು ಆ ದೇವತೆಗಳನ್ನ ಕೇಳ್ಕೊತಾಳೆ, ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಕ್ಕಳಾಗಿ ನನ್ನಲ್ಲಿ ಹುಟ್ಟಬೇಕು ಅಂತ ಅವಳು ಕೇಳ್ಕೊತಾಳೆ. ಇದು ಒಬ್ಬಳು ಪತಿವ್ರತೆ ಎಷ್ಟು ಮಟ್ಟಿಗೆ ತನ್ನ ಜವಾಬ್ದಾರಿಯನ್ನು ಗಂಡನಿಗೆ ಮತ್ತು ಸಮಾಜಕ್ಕೆ ತಗೊಂಡು ಹೋಗೋ ಶಕ್ತಿ ಇದೆ ಅನ್ನುವಂತಹ ಒಂದು ವಿಚಾರನ ತಿಳಿಸುತ್ತೆ. ಈ ವಿಚಾರಗಳನ್ನೆಲ್ಲ ತುಂಬ ಹೆಚ್ಚಾಗಿ ಜ್ಞಾನ ಹೊಂದಿದಂತಹ ಯುಧಿಷ್ಠಿರ ಯಕ್ಷ ಕೇಳಿದ ಆ ಪ್ರಶ್ನೆಗೆ ದೇವಕೃತ ಸಖ ಯಾರು ಅಂತಂದರೆ ಪರಮಾತ್ಮನೇ ತನ್ನ ಭಗವತ್ ಸಂಕಲ್ಪದಿಂದ ಕೊಟ್ಟಿರುವಂತಹ ಒಂದು ಸಖ ಅಥವಾ ಸ್ನೇಹಿತ ಅಂತಂದರೆ ಅದು ಧರ್ಮಪತ್ನಿ ಮಾತ್ರ. ಹೆಂಡತಿಯೇ ಪರಮಾತ್ಮ ದಯಪಾಲಿಸಿದ ಆ ಸ್ನೇಹಿತಳು ಅಂತ ಯಕ್ಷನಿಗೆ ಉತ್ತರ ಕೊಡ್ತಾನೆ. ಮುಂದೆ ಯಕ್ಷ ಕೇಳ್ತಾನೆ, ಉಪಜೀವನಂ ಕಿಂ ಸ್ವಿದಸ್ಯ, ಅಂತಹ ಒಬ್ಬ ವ್ಯಕ್ತಿಯ ಜೀವನೋಪಾಯ ಹೇಗಿರುತ್ತೆ, ಅವನು ಜೀವನಕ್ಕೆ ಯಾವುದರ ಮೇಲೆ ಅವಲಂಬಿತನಾಗಿದ್ದಾನೆ ಅನ್ನುವಂತಹ ಪ್ರಶ್ನೆಯನ್ನು ಯಕ್ಷ ಮಾಡ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ಉಪಜೀವನಂಚ ಪರ್ಜನ್ಯೋ, ಮೇಘ ಅಥವಾ ಮೋಡವು ಮಳೆಗೆ ಕಾರಣ ಆಗುತ್ತೆ. ಪರ್ಜನ್ಯ ಅಂತಂದರೆ ಮಳೆ. ಆದುದರಿಂದ ಮಳೆಯೇ ಅವನ ಜೀವನೋಪಾಯ. ಜೀವನ ನಡೆಸಬೇಕಾದ್ರೆ ಅವನು ಮಳೆಯ ಮೇಲೆ ಅವಲಂಬಿತನಾಗಿದ್ದಾನೆ ಅನ್ನೋ ಉತ್ತರನ ಕೊಡ್ತಾನೆ. ಮನುಷ್ಯನ ಜೀವನವು ಪರ್ಜನ್ಯದಿಂದಲೇ ಅಂದರೆ ಮಳೆಯ ಆಧಾರದಿಂದಲೇ ಪ್ರಾರಂಭ ಆಗುತ್ತೆ. ಊರು ಪಟ್ಟಣಗಳಲ್ಲಿ ಮನುಷ್ಯನ ಜೀವನ ಬೇರೆ ಬೇರೆ ರೀತಿಯಿಂದ ನಡೀತಾ ಇರುತ್ತೆ. ಆದರೂ ಸಹ ಹಳ್ಳಿಗಳಲ್ಲಿ ರೈತ ಆಹಾರ ಧಾನ್ಯವನ್ನು ಬೆಳೆದು ಪಟ್ಟಣಕ್ಕೆ ಅದನ್ನು ಸರಬರಾಜು ಮಾಡ್ತಾನೆ, ಕಳುಹಿಸ್ಕೊಡ್ತಾನೆ. ಹಳ್ಳಿಯ ರೈತನಿಗಾಗಲಿ ಪಟ್ಟಣದ ಜನಗಳಿಗಾಗಲಿ ಜೀವನ ನಡೆಸಬೇಕು ಅಂತಂದರೆ ಈ ಒಂದು ಬೆಳೆ ಮಳೆ ಅನ್ನೋದು ಬೇಕಾಗುತ್ತೆ. ಇಲ್ಲ ಅಂತಂದರೆ ಅವ್ರ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪಟ್ಟಣದ ಜನರು ಬೇರೆ ಬೇರೆ ರೀತಿಯಿಂದ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿದ್ರೂ ಕೂಡ ಅವರಿಗೆ ರೈತನು ಬೆಳೆದ ಆಹಾರವು ಪಟ್ಟಣಗಳಲ್ಲಿ ಸಿಗದೆ ಹೋದರೆ ಅವರ ಸಂಪಾದನೆಯಿಂದ ಬಂದಂತಹ ಹಣ ಅವರ ಹೊಟ್ಟೆಯನ್ನು ತುಂಬಿಸೋದಿಲ್ಲ. ಆದ್ದರಿಂದ ರೈತರು ಬೆಳೆಯನ್ನು ಬೆಳೀಬೇಕು, ಅದನ್ನು ಪಟ್ಟಣದಲ್ಲಿರುವಂತಹ ಜನ ಹಣ ಕೊಟ್ಟು ಅದನ್ನು ಖರೀದಿಸಬೇಕು. ರೈತ ತನ್ನ ಬೇರೆ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ತಾನು ಸಂಪಾದನೆ ಮಾಡಿದ ಈ ಹಣದಿಂದ ಮತ್ತೆ ಅವನು ಹಣನ ವಿನಿಯೋಗಿಸಿ ಅವನಿಗೆ ಬೇಕಾದದ್ದನ್ನು ಖರೀದಿ ಮಾಡ್ತಾನೆ. ಈ ರೀತಿ ಹಣ ಅನ್ನೋದು ಒಂದು ಮಾಧ್ಯಮ, ಅದೊಂದು ಮಧ್ಯವರ್ತಿ. ಅದು ಹಣನೇ ಮುಖ್ಯ ಅಲ್ಲ. ಹಣ ಇವತ್ತು ಇಲ್ಲಿದ್ದು ನಾಳೆ ಮತ್ತೊಬ್ಬನ ಹತ್ರ ಹೋಗುತ್ತೆ, ಅವನಿಂದ ಇನ್ನೊಂದು ಕಡೆ ಹೋಗುತ್ತೆ. ಹಣ ಎಲ್ಲೂ ಶಾಶ್ವತವಾಗಿ ನಿಲ್ಲದಿಲ್ಲ. ಅದಕ್ಕೆ ಏನಂತಾರೆ, ಲಕ್ಷ್ಮಿನ ಚಂಚಲೆ. ಒಂದು ಜಾಗದಲ್ಲಿ ಹಣ ಇರೋದಿಲ್ಲ, ಇವತ್ತಿದ್ದು ನಾಳೆ ಇರಲ್ಲ. ಈ ರೀತಿಯಲ್ಲಿ ಪ್ರತಿಯೊಬ್ಬ ಜೀವಿಗೂ ಆಹಾರ ಅನ್ನೋದು ಅವಶ್ಯಕ. ಮನುಷ್ಯ ತನ್ನ ಬದುಕನ್ನು ರೂಪಿಸಿಕೊಳ್ಳದೆ ಆಹಾರದಿಂದ, ಆಹಾರವನ್ನು ಸೇವಿಸಿ ತಿಂದ ಆಹಾರವನ್ನು ಜೀರ್ಣಿಸಿಕೊಂಡು ತನ್ನ ಬೆಳವಣಿಗೆಯನ್ನು ಉತ್ತಮಪಡಿಸಿಕೊಳ್ಳಲು ಅನೇಕ ಉಪಕಾಯಕಗಳ ಮೇಲೆ ಅವಲಂಬಿತನಾಗಿರ್ತಾನೆ. ಬೇರೆ ಬೇರೆ ಕಾಯಕಗಳು ಪ್ರಾರಂಭ ಆಗೋದು ಅವನು ಹೊಟ್ಟೆ ತುಂಬಿಸಿಕೊಂಡಿದ ನಂತರ ಮಾತ್ರ.
ಬೇರೆ ಬೇರೆಯದೇ ಕಾಯಗಳನ್ನ ನಡೆಸಿ ಜೀವನವನ್ನು ಮುಂದುವರಿಸಬೇಕು ಅಂತಂದರೆ ಅವನಿಗೆ ಆಹಾರ ಅತಿ ಮುಖ್ಯ. ಇಷ್ಟು ಅತಿ ಮುಖ್ಯವಾದ ಆಹಾರ ಬೆಳೆಯಲು ಪರ್ಜನ್ಯ ಇನ್ನೂ ಮುಖ್ಯ. ಆಹಾರ ಬೆಳೆಯಲು ಮಳೆಯು ಬೇಕೇ ಬೇಕು. ಮಳೆಯು ಸಕಾಲದಲ್ಲಿ ಬರದೇ ಹೋದರೆ ಬೆಳೆ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ಜಗತ್ತಿನಲ್ಲಿ ಹುಟ್ಟಿರುವ ಮುಂದೆ ಹುಟ್ಟುವಂತಹ ಸಕಲ ಪ್ರಾಣಿಗಳಿಗೂ ಮನುಷ್ಯರಿಗೂ ಜೀವಿಗಳಿಗೂ ಮಳೆಯೇ ಜೀವನದ ಆಧಾರ ಎಂಬುದರಲ್ಲಿ ಯಾವ ಸಂಶಯ ಇಲ್ಲ. ಆದ್ದರಿಂದ ಯುಧಿಷ್ಠಿರ ಹೇಳ್ತಾನೆ ಉಪಜೀವನಂಚ ಪರ್ಜನ್ಯೋ. ಇಲ್ಲಿ ಯಕ್ಷನ ಪ್ರಶ್ನೆಗೆ ಉತ್ತರ ಕೊಡೋ ನೆಪದಿಂದ ಯುಧಿಷ್ಠಿರ ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನ ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾನೆ. ಉಪಜೀವನಕ್ಕೆ ಮಳೆನೇ ಆಧಾರ ಅಂತ ಹೇಳಿದ್ದಾನೆ. ಆದರೆ ಮಳೆ ಅನ್ನೋದು ಪ್ರಕೃತಿ ಧರ್ಮ. ಪ್ರಕೃತಿಯ ಇಚ್ಛೆಗನುಸಾರವಾಗಿ ಭೂಮಿಗೆ ಮಳೆ ಬರುತ್ತೆ. ಮಳೆಯು ಭೂಮಿಯನ್ನು ತಲುಪಲು ಕಾರಣ ಏನು? ಮಳೆ ಹೇಗೆ ಹುಟ್ಟುಕೊಳ್ಳುತ್ತೆ? ಇದು ಪ್ರಕೃತಿ ಧರ್ಮ ಅಂತ ಹೇಳಿದ ಮಾತ್ರಕ್ಕೆ ಇಲ್ಲಿ ನಮ್ಮ ಧರ್ಮ ಕರ್ಮಗಳು ಯಾವುದು? ಹಾಗಾದರೆ ಮಳೆ ಬರೆಸೋಂತಹ ಧರ್ಮ ಕರ್ಮಗಳು ನಮ್ಮಲ್ಲಿ ಏನಾದರೂ ಇದೆಯಾ? ಇದನ್ನೆಲ್ಲ ನಾವು ತಿರುಗಿ ನೋಡಿಕೊಳ್ಳುವಂತಹ ಉತ್ತರನ ಇಲ್ಲಿ ಯುಧಿಷ್ಠಿರ ಕೊಟ್ಟಿದ್ದಾನೆ. ಈ ವಿಚಾರನ ನಾವು ಯಾತಿಗೆ ಮಾಡಬೇಕು ಅಂತಂದರೆ, ನಾವು ಕೂಡ ಪ್ರಕೃತಿಯ ಒಂದು ಅಂಶ. ಪ್ರಕೃತಿ ಅನ್ನೋದು ನಮಗಿಂತ ಬೇರೆ ಅಲ್ಲ. ಆದ್ದರಿಂದ ಇಲ್ಲಿ ಧರ್ಮಜ ಹೇಳ್ತಾನೆ, ಬಹುಶಃ ನಮ್ಮ ಕರ್ಮಗಳು ನಮ್ಮ ಧರ್ಮಗಳು ಹೇಗಿರಬೇಕು, ಧರ್ಮವನ್ನು ಹೇಗೆ ಎತ್ತಿ ಹಿಡಿಬೇಕು, ಯಾವ ರೀತಿಯ ಕರ್ಮಗಳನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲುವಂತಹ ಉತ್ತರವನ್ನು ಇಲ್ಲಿ ಅವನು ಕೊಟ್ಟಿದ್ದಾನೆ. ವೇದಗಳಲ್ಲಿ ಹೇಳುತ್ತೆ, ಯಜ್ಞಾತ್ ಭವತಿ ಪರ್ಜನ್ಯ. ಅಂದರೆ ಯಾಗ ಯಜ್ಞಾದಿಗಳು ಎಲ್ಲ ಕಾಲದಲ್ಲಿಯೂ ಆತ್ಮಜ್ಞಾನಕ್ಕೆ ಕಾರಣ. ಆದರೆ ಆತ್ಮಜ್ಞಾನವನ್ನು ಪಡೆಯಲು ಪ್ರತಿಯೊಬ್ಬ ಮನುಷ್ಯನು ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು. ಆದರೆ ಎಲ್ಲರಿಗೂ ಇದು ಸಾಧ್ಯವಾಗದ ಕಾರಣ ಪ್ರತಿಯೊಬ್ಬರಿಗೂ ಈ ಯಜ್ಞದಲ್ಲಿ ಪಾಲ್ಗೊಳ್ಳಕ್ಕಾಗೋದಿಲ್ಲ. ಅವರವರಿಗೆ ಅವರದೇ ಆದ ಬೇರೆ ಬೇರೆ ಕಾಯಕಗಳಲ್ಲಿ ಅವರೆಲ್ಲ ಇರ್ತಾರೆ. ಪ್ರತಿಯೊಬ್ಬರು ಈ ಯಜ್ಞದಲ್ಲಿ ಪಾಲ್ಗೊಳ್ಳಕ್ಕಾಗೋದಿಲ್ಲ ಅಂತ ಅಂದರೆ ಆತ್ಮಜ್ಞಾನಕ್ಕೆ ಅವರು ವಂಚಿತರಾಗ್ತಾರ? ಅವರಿಗೆ ಆತ್ಮಜ್ಞಾನ ಸಿಗದಿಲ್ವಾ? ಯಜ್ಞಕ್ಕೆ ಬರಲಿಲ್ಲ, ಯಜ್ಞದಲ್ಲಿ ಪಾಲ್ಗೊಳ್ಳಿಲ್ಲ ಅಂತಂದರೆ ಅವರಿಗೆ ಈ ಒಂದು ಆತ್ಮಜ್ಞಾನ ಸಿಗದಿಲ್ವಾ ಅನ್ನೋಂತಹ ಒಂದು ಸಂಶಯ ಕೂಡ ಇಲ್ಲಿ ಬರುತ್ತೆ. ಈ ರೀತಿ ಹೇಳಿಕೆಗಳು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಮನುಷ್ಯನಿಗೆ ಒಂದು ತೃಪ್ತಿ ಅಥವಾ ಸಮಾಧಾನನ ಕೊಡೋದಿಲ್ಲ. ವೇದದಲ್ಲಿ ಸೂಚಿಸಿರುವ ಈ ಭಾವನೆಯ ಒಂದು ವಿಶಾಲತೆಯನ್ನು ನಾವು ತಿಳ್ಕೋಬೇಕು ಅಂತಂದರೆ, ಯಾವ ಕರ್ಮವನ್ನೇ ಆಗಲಿ, ಯಾವ ಕೆಲಸವನ್ನೇ ಆಗಲಿ ಉತ್ತಮವಾದ ಶುದ್ಧವಾದ ಮನಸ್ಸಿನಿಂದ ಶರಣು ಮನೋಭಾವದಿಂದ ಮಾಡಿದರೆ ಅದು ಅದ್ಭುತವಾದ ತ್ಯಾಗನೇ ಆಗತ್ತೆ. ಪರಮಾತ್ಮ ಶ್ರೀಕೃಷ್ಣ ಇಂತಹ ತ್ಯಾಗವನ್ನು ಯಜ್ಞ ಅಂತ ಹೇಳಿದ್ದಾನೆ. ಆದ್ದರಿಂದ ಉತ್ತಮವಾದ ತ್ಯಾಗ ಅಂತಂದರೆ ಕರ್ಮವು ಯಜ್ಞ ಭಾವವನ್ನು ತಾಳುತ್ತದೆ. ಯಜ್ಞವೇ ಮಳೆಯನ್ನು ಸುರಿಸುತ್ತದೆ ಎನ್ನೋ ಅರ್ಥ ಕೂಡ ಇಲ್ಲಿ ಬರುತ್ತೆ. ಕರ್ಮಯೋಗದಲ್ಲಿ ಭಗವಂತ ಹೇಳ್ತಾನೆ, ಕರ್ಮ ಮಾಡದೆ ಒಂದೇ ಒಂದು ಕ್ಷಣನೂ ಯಾರಿಗೂ ಅದರಿಂದ ಈಚೆ ಬರೋಕ್ಕಾಗೋದಿಲ್ಲ. ಪ್ರತಿಯೊಬ್ಬನೂ ಕರ್ಮದಲ್ಲಿ ನಿರತನಾಗಿರ್ತಾನೆ. ಪ್ರಕೃತಿಯ ಗುಣಗಳಿಂದ ಪ್ರೇರಿತನಾಗಿ ಪ್ರತಿಯೊಬ್ಬನೂ ಅವಶ್ಯಕತೆಗೆ ಅನುಗುಣವಾಗಿ ಕರ್ಮ ಮಾಡಿಯೇ ತೀರುತ್ತಾನೆ. ಆದ್ದರಿಂದ ಕೆಲಸ ಮಾಡದಿರೋದು ಅಂತಂದರೆ ಪ್ರಕೃತಿಯ ನಿಯಮಗಳನ್ನ ಉಲ್ಲಂಘನೆ ಮಾಡದಂಗೆ. ಒಂದು ವೇಳೆ ನಾವು ಮಾಡಬೇಕಾಗಿರೋ ಕೆಲಸನ ಮಾಡದೆ ಹೋದರೆ ಪ್ರಕೃತಿಯ ಧರ್ಮಕ್ಕೆ ನಾವು ಆ ಒಂದು ನಿಯಮವನ್ನು ಮುರಿದರೆ ಅದು ನಮ್ಮ ಪತನವನ್ನೇ ಸೂಚಿಸುತ್ತೆ. ಪ್ರಕೃತಿ ಅಂತಂದರೆ ಅದು ನಮ್ಮದೇ ಸ್ವಭಾವ. ನಮಗೆ ನಾವೇ ವಂಚನೆ ಮಾಡಿಕೊಂಡಂಗೆ, ನಮಗೆ ನಾವೇ ಮೋಸ ಮಾಡಿಕೊಂಡ್ರೆ ನಾವೇ ನಮ್ಮ ಅಧೋಗತಿಯನ್ನು ತುಳಿದ ಹಾಗಾಗತ್ತೆ. ಆದ್ದರಿಂದ ಪ್ರಕೃತಿಯ ನಿಯಮ ಅಂದರೆ ಪ್ರತಿಯೊಬ್ಬರು ಕರ್ಮದಲ್ಲಿ ಪಾಲ್ಗೊಳ್ಳಲೇಬೇಕು, ಪ್ರತಿಯೊಬ್ಬರು ಕರ್ಮವನ್ನು ಮಾಡಲೇಬೇಕು, ಅದನ್ನು ಯಾರು ವಿರೋಧಿಸಬಾರದು. ಆದ್ದರಿಂದ ಸರಿಯಾದ ಮನೋಧರ್ಮದಿಂದ ಸತ್ವಪೂರ್ಣವಾಗಿ ಕರ್ಮದಲ್ಲಿ
ಪಾಲ್ಗೊಳ್ಳಬೇಕು ಅಂತ ಪರಮಾತ್ಮ ಶ್ರೀಕೃಷ್ಣ ಈ ಕರ್ಮಯೋಗದಲ್ಲಿ ಕೂಡ ಹೇಳಿದ್ದಾನೆ. ಹೀಗೆ ಮಾಡೋದ್ರಿಂದ ಕೇವಲ ಯಜ್ಞಭಾವ ಮಾತ್ರ ಬೆಳೆಯುತ್ತೆ ಅಂದರೆ ಅದು ನಮ್ಮ ವಾಸನಾ ಕ್ಷಯಕ್ಕೂ ಕೂಡ ದಾರಿ ಮಾಡಿಕೊಳ್ಳುತ್ತೆ. ನಾವು ಮಾಡುವ ಕರ್ಮದಿಂದ ನಮ್ಮ ಪೂರ್ವ ಕರ್ಮಗಳು ಅಂತಂದರೆ ಇದನ್ನು ಕರ್ಮ ವಾಸನೆ ಅಂತ ಹೇಳ್ತಾರೆ. ನಾವು ಮಾಡುವ ಕರ್ಮದಿಂದ ನಮ್ಮ ಕರ್ಮಗಳು ಕೂಡ ಕಡಿಮೆ ಆಗಬೇಕು. ನಮ್ಮ ಕರ್ಮಗಳು ಕಡಿಮೆ ಆಗುವಂತಹ ಕರ್ಮವನ್ನು ನಾವು ಮಾಡಬೇಕೇ ಹೊರತು ಮತ್ತೊಮ್ಮೆ ಕರ್ಮಗಳನ್ನ ಸೃಷ್ಟಿಸಿಕೊಳ್ಳುವಂತಹ ಕರ್ಮನ ನಾವು ಮಾಡಬಾರ್ದು. ಯಜ್ಞಕ್ಕಾಗಿ ಮಾಡುವ ಕರ್ಮವನ್ನು ಬಿಟ್ಟು ಉಳಿದ ಎಲ್ಲ ಕರ್ಮಗಳು ಲೋಕದಲ್ಲಿ ನಮ್ಮ ಬಂಧನಕ್ಕೆ ಕಾರಣ ಆಗತ್ತೆ. ಯಜ್ಞಕ್ಕಾಗಿ ಮಾಡುವಂತಹ ಕರ್ಮಗಳು ಮಾತ್ರ ನಿಸ್ವಾರ್ಥವಾಗಿರುತ್ತೆ. ಇಲ್ಲಿ ಯಜ್ಞ ಅಂತಂದರೆ ಎಲ್ಲ ಪ್ರಜೆಗಳ ಕ್ಷೇಮಕ್ಕಾಗಿ ನಿಸ್ವಾರ್ಥ ಮನೋಭಾವದಿಂದ ಮಾಡುವಂತಹ ಒಂದು ಕೆಲಸವನ್ನ ಇಲ್ಲಿ ಯಜ್ಞ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೇಗೆ ಹಳ್ಳಿಯಲ್ಲಿರುವ ಒಬ್ಬ ರೈತ ಊರಿನ ದೇಶದ ಜನತೆಗಾಗಿ ತನ್ನ ಸುಖ ಸಂತೋಷ ಎಲ್ಲವನ್ನು ಬಿಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ಅಲ್ಲಿ ಬೆಳೀತಾನೆ. ಬೆಳೆದಿದ್ದನ್ನ ನೂರಾರು ಜನ ಇಡೀ ದೇಶದಲ್ಲಿ ಊಟ ಮಾಡ್ತಾನೆ. ಇವತ್ತು ಅವನು ಮಾಡೋದು ಅವನ ಜಾಗದಲ್ಲಿ ಅವನು ಎಷ್ಟು ಕಷ್ಟಪಡ್ತಾನೆ, ಬೆವರು ಸುರಿತಾನೆ. ಒಂದೊಂದು ಕಾಳನ್ನೂ ಬಹಳ ಕಷ್ಟಪಟ್ಟು ಬೆಳೆಸಿರ್ತಾನೆ. ಬೆಳೆದ ಅಷ್ಟು ಫಸಲನ್ನ ಅವನು ತಿನ್ನೋದಿಲ್ಲ. ಅವನ ತೋಟದಲ್ಲಿ ಬೆಳೆದಂತಹ ಮಾವಿನ ಹಣ್ಣುಗಳು ನೂರಾರು ಜನರ ಹೊಟ್ಟೆಯನ್ನು ತುಂಬಿಸುತ್ತೆ, ನೂರಾರು ಜನರಿಗೆ ಆಹಾರ ಆಗುತ್ತೆ. ಆದರೆ ಅವನು ತಿನ್ನೋದು ಕೇವಲ ಒಂದು ಹಿಡಿ ಅಕ್ಕಿ, ಒಂದು ಹಿಡಿ ಅನ್ನ ಅಥವಾ ಒಂದು ಚಪಾತಿ, ಒಂದು ಹಣ್ಣು. ಇನ್ನು ಮಿಕ್ಕಿದ್ದೆಲ್ಲ ಅವನು ಮಾರಾಟ ಮಾಡ್ಬೋದು, ದುಡ್ಡು ಬರ್ಬೋದು, ಆದರೆ ಇಡೀ ದೇಶದ ಜನತೆಗೆ ಆಹಾರ ಸರಬರಾಜು ಮಾಡ್ತಾನೆ. ಇದು ನಿಸ್ವಾರ್ಥವಾದ ಸೇವೆ. ಅದಕ್ಕೆ ರೈತನ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಒಂದು ಸಮಾಜ ಸುಧಾರಣೆ ಆಗಬೇಕಾದ್ರೆ ನಾವು ಸಮಾಜದಲ್ಲಿ ಒಬ್ಬ ರೈತನಿಗೆ ಗೌರವ ಕೊಡಬೇಕು, ಒಬ್ಬ ಯೋಧನಿಗೆ ಗೌರವ ಕೊಡಬೇಕು. ಸಂತರು, ಜ್ಞಾನಿಗಳು, ಗುರುಗಳಿಗೆ ನಾವು ಗೌರವ ಕೊಡಬೇಕು. ಯಾಕೆಂತಂದ್ರೆ ಇವ್ರುಗಳು ಮಾಡುವಂತಹ ಎಲ್ಲ ಕೆಲಸಗಳು ನಿಸ್ವಾರ್ಥವಾಗಿರುತ್ತೆ, ಯಾವುದನ್ನು ಅವ್ರಿಗೋಸ್ಕರ ಮಾಡ್ಕೊಳ್ಳೋದಿಲ್ಲ. ಒಬ್ಬ ಯೋಧ ದೇಶದ ಗಡಿನಲ್ಲಿ ಮಳೆ, ಚಳಿ, ಗಾಳಿ, ಆಹಾರ, ಮನೆಯವರು, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅಣ್ಣ, ತಮ್ಮ, ಸ್ನೇಹಿತರು ಎಲ್ಲರನ್ನೂ ಬಿಟ್ಟು ಅಲ್ಲಿ ಹೋಗಿರ್ತಾನೆ. ಮತ್ತೆ ವಾಪಸ್ ಮರಳಿ ಬರ್ತಾನೋ ಇಲ್ವೋ ಅದು ಕೂಡ ಗೊತ್ತಿರೋದಿಲ್ಲ. ನಾವು ಇವತ್ತು ಇಷ್ಟು ಸುಭಿಕ್ಷವಾಗಿ ಇಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತಂದರೆ ನಾವು ಪ್ರತಿನಿತ್ಯ ಒಬ್ಬ ರೈತನ್ನ, ಒಬ್ಬ ಯೋಧನ್ನ, ನಮ್ಮ ಗುರುಗಳನ್ನ ನಾವು ನೆನೆಸ್ಕೋಬೇಕು. ಇದನ್ನ ಯಜ್ಞಭಾವ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಯಜ್ಞ ಅಂತಂದ್ರೆ ಸರ್ವ ಜನರ ಕಲ್ಯಾಣಕ್ಕಾಗಿ. ಅಂತಹ ಕರ್ಮವು ವ್ಯಕ್ತಿಯನ್ನ ಅಧೋಗತಿಗೆ ತಳ್ಳೋದಿಲ್ಲ. ಪ್ರಾಣಿಗಳು ಅಂದರೆ ಎಲ್ಲ ಜೀವಿಗಳು ಅನ್ನದಿಂದ ಹುಟ್ಟುತ್ತೆ, ಮಳೆಯಿಂದ ಆಹಾರ ಬೆಳೆಯುತ್ತೆ, ಯಜ್ಞದ ಕಾರಣ ಮಳೆ ಬರುತ್ತೆ, ಕರ್ಮದಿಂದ ಯಜ್ಞ ಉಂಟಾಗುತ್ತೆ. ಕರ್ಮವು ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಬಂದಿದ್ದು ಮತ್ತು ಅವಿನಾಶಿ ಅನ್ನೋದು ಬ್ರಹ್ಮ ಅಥವಾ ಬ್ರಹ್ಮನೇ ಈ ಒಂದು ಯಜ್ಞದೇವ ಅಂತ ಕೂಡ ಅವನ್ನ ಹೇಳ್ತಾರೆ. ಆದ್ರಿಂದ ಯಜ್ಞದಲ್ಲಿ ಪರಮಾತ್ಮನು ನಿತ್ಯವೂ ನೆಲೆಸಿರ್ತಾನೆ. ಮುಖ್ಯವಾಗಿ ಯಜ್ಞ ಭಾವ ಅನ್ನೋದು ಪರಸ್ಪರ ಸಮರ್ಪಣಾ ಮನೋಭಾವ. ಶುದ್ಧವಾದ ಮನಸ್ಸಿನಿಂದ ಕೂಡಿದ ಕರ್ಮವು ಉತ್ತಮವಾದ ಯಜ್ಞ ಆಗತ್ತೆ. ಉತ್ತಮವಾದ ಯಜ್ಞವು ಜಗತ್ತಿನಲ್ಲಿ ಎಲ್ಲರಿಗೂ ಅನುಕೂಲಕರವಾದ ವಾತಾವರಣನ ಸೃಷ್ಟಿ ಮಾಡುತ್ತೆ. ಅನುಕೂಲಕರವಾದ ವಾತಾವರಣನ ಇಲ್ಲಿ ಪರ್ಜನ್ಯ ಅಥವಾ ಮಳೆ, ಸ್ಥೂಲವಾಗಿ ಆಕಾಶದಿಂದ ಬೀಳುವಂತಹ ನೀರಿನ ಮಾತ್ರ ಮಳೆ ಅಂತ ತಿಳ್ಕೋಬಾರ್ದು. ಇವತ್ತು ಸಮಾಜದಲ್ಲಿ, ಜಗತ್ತಿನಲ್ಲಿ ನನ್ನ ಎಲ್ಲ ಬೇಕು ಬೇಡಗಳನ್ನ ಆ ಸಮಯಕ್ಕೆ ತಕ್ಕಂತೆ ನನಗೆ ಸಿಗೋ ಹಾಗೆ ಮಾಡ್ತಾ ಇದೆಯಲ್ಲ, ಅದು ಪರ್ಜನ್ಯ. ಬೆಳಗ್ಗೆ 9 ಗಂಟೆಗೆ ತಿಂಡಿ, ಮಧ್ಯಾಹ್ನ 1 ಗಂಟೆಗೆ ಊಟ, ರಾತ್ರಿ ಊಟ, ಮಲಗೋದಕ್ಕೆ ಮನೆ, ಒಳ್ಳೆಯ ಸ್ನೇಹಿತರು, ಸತ್ಸಂಗ, ಇದೆಲ್ಲ ಪರ್ಜನ್ಯ. ಅನುಕೂಲಕರವಾದ ವಾತಾವರಣನ ಇಲ್ಲಿ ಪರ್ಜನ್ಯ ಅಂತ ಹೇಳಿರೋದು. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಉಪಜೀವನಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವಲಂಬಿತನಾಗಿರೋದು
ಈ ಪರ್ಜನ್ಯದ ಮೇಲೆ, ಮಳೆಯ ಮೇಲೆ, ಮಳೆ ಸುರಿಸುವಂತಹ ಉತ್ತಮವಾದ ಕರ್ಮ ಮತ್ತು ಧರ್ಮದ ಆಚರಣೆಗಳನ್ನ ಎಲ್ಲರೂ ನಡೆಸಬೇಕು ಅನ್ನುವಂತಹ ಮಾತುಗಳನ್ನ ಹೇಳುವ ಸಲುವಾಗಿ ಯಕ್ಷನ ಪ್ರಶ್ನೆಗೆ ಯುಧಿಷ್ಠಿರ ಉಪಜೀವನಂಚ ಪರ್ಜನ್ಯೋ ಅನ್ನೋ ರೀತಿ ಉತ್ತರ ಕೊಡ್ತಾನೆ. ಈ ಪ್ರಶ್ನೆಯಲ್ಲಿ ಕೊನೆಯದಾಗಿ ಯಕ್ಷ ಕೇಳ್ತಾನೆ, ಕಿಂಸ್ವಿದ್ ಅಸ್ಯ ಪರಾಯಣಂ, ಅವನ ಮುಖ್ಯವಾದ ಪರಾಯಣಂ ಅಂದರೆ ಅವನ ಮುಖ್ಯವಾದ ಆಶ್ರಯವು ಹೇಗಿರುತ್ತೆ, ಅಥವಾ ಯಾವ ಒಂದು ಕರ್ತವ್ಯದಿಂದ ಅವನಿಗೆ ಈ ಒಂದು ಆಶ್ರಯ ಸಿಕ್ಕಿದೆ, ಯಾವ ಕೆಲಸ ಮಾಡಿರೋದ್ರಿಂದ, ಯಾವ ಒಂದು ಕರ್ಮದಿಂದ ಇವತ್ತಿನ ಈ ಪರಿಸ್ಥಿತಿ ಅವನಿಗೆ ಸಿಕ್ಕಿದೆ, ಇದನ್ನ ಪರಾಯಣಂ ಅಂತ ಹೇಳ್ತಾರೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ದಾನಮಸ್ಯ ಪರಾಯಣಂ, ದಾನ ಮಾಡುವುದೇ ಅವನ ಮುಖ್ಯವಾದ ಕರ್ತವ್ಯ ಆಗಿದೆ. ಆದುದರಿಂದ ಅವನ ಆಶ್ರಯ ಅನ್ನುವಂತಹದ್ದು ಅವನು ಮಾಡಿದ ದಾನದ ಧರ್ಮದ ಆಚರಣೆಯಿಂದ ಅವನಿಗೆ ಸಿಕ್ಕಿದೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಆದ್ರಿಂದ ದಾನ ಅನ್ನೋದು ಅವನಿಗೆ ಅತಿ ಮುಖ್ಯವಾದ ಆಶ್ರಯ. ಯಕ್ಷ ಇದಕ್ಕೆ ಮುಂಚೆ ಕೂಡ ದಾನದ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿರ್ತಾನೆ. ಸಮಗ್ರವಾಗಿ ಯಶಸ್ಸನ್ನ ಪಡೆಯೋದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಕೇಳಿರ್ತಾನೆ. ಅಲ್ಲೂ ಕೂಡ ದಾನ ಮಾತ್ರ ಸಮಗ್ರವಾದ ಯಶಸ್ಸನ್ನ ಸಿಗೋ ಹಾಗೆ ಮಾಡುತ್ತೆ ಅಂತ ದಾನದ ಬಗ್ಗೆ ಹಿಂದೆ ಕೂಡ ಕೇಳಿರ್ತಾನೆ. ಇಲ್ಲಿ ಮತ್ತೊಂದು ಆಯಾಮದಿಂದ ದಾನ ಕೇವಲ ಯಶಸ್ಸು ಮಾತ್ರ ಕೊಡುತ್ತೆ ಅಲ್ಲ, ದಾನದ ಧರ್ಮದ ಆಚರಣೆ ಮನುಷ್ಯನನ್ನ ಎಲ್ಲೆಲ್ಲಿ ಯಾವ್ಯಾವಾಗ ಹೇಗೆ ಹೇಗೆ ಜನ್ಮ ಜನ್ಮಾಂತರಗಳನ್ನ ಕಾಯುತ್ತೆ ಅನ್ನುವಂತಹ ಪ್ರಶ್ನೆನ ಇಲ್ಲಿ ಯಕ್ಷ ಮಾಡಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಈ ಪ್ರಶ್ನೆಗೆ ಸಂಬಂಧವಾಗಿ ಇಲ್ಲಿ ದಾನ ಅನ್ನೋದು ಅವನ ಆಶ್ರಯ, ಅವನಿಗೆ ಇವತ್ತಿನ ಸ್ಥಿತಿಗತಿಗಳು ಈ ರೀತಿ ಸಿಕ್ಕಿದೆ ಅಂತಂದ್ರೆ ಅದು ಕೇವಲ ಅವನು ನಡೆಸಿದಂತಹ ದಾನದ ಧರ್ಮದ ಆಚರಣೆಯಿಂದ ಮಾತ್ರ ಅಂತ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಆದರೆ ಇಲ್ಲಿ ಯಕ್ಷನು ಒಬ್ಬ ಮನುಷ್ಯನು ಸ್ಥಿರವಾಗಿ ಜಗತ್ತಿನಲ್ಲಿ ನಿಲ್ಲೋದಕ್ಕೆ ಏನು ಕಾರಣ, ಯಾವ ಆಶ್ರಯದ ಕಾರಣದಿಂದ ಮನುಷ್ಯನು ತನ್ನ ಸ್ಥಿರತೆಯನ್ನ ಕಂಡುಕೋತಾನೆ. ಪರಾಯಣಂ ಅಂತಂದ್ರೆ ಆಶ್ರಯ, ಹಾಗೂ ಅಂತಹ ಆಶ್ರಯ ಅವನಿಗೆ ದೊರಕಬೇಕಾದರೆ ಅವನ ಕರ್ತವ್ಯವಾದರೂ ಏನು ಅನ್ನುವಂತಹ ಸೂಕ್ಷ್ಮವಾದ ಪ್ರಶ್ನೆಯನ್ನ ಇಲ್ಲಿ ಯಕ್ಷ ಕೇಳಿದ್ದಾನೆ. ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ದಾನವೇ ಮನುಷ್ಯನಿಗೆ ಮುಖ್ಯವಾದ ಮತ್ತು ಉತ್ತಮವಾದ ಆಶ್ರಯ ಅಂತ ಹೇಳ್ತಾನೆ. ದಾನ ಅಂದ ಕೂಡಲೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾವ ಅಪೇಕ್ಷೆಯನ್ನೂ ಬಯಸದೆ ಕೇವಲ ದಾನ ಮಾಡಬೇಕು ಅನ್ನೋ ಒಂದು ಧರ್ಮದ ಕಾರ್ಯದಿಂದ ಸತ್ಪಾತ್ರರಿಗೆ ಸರಿಯಾದ ಸಮಯದಲ್ಲಿ ಮತ್ತು ಅವನಿಂದ ನನಗೆ ತಿರುಗಿ ಹಿಂತಿರುಗಿಸಲು ಆಗದಂತಹ ವ್ಯಕ್ತಿಗೆ ದಾನ ಮಾಡಬೇಕು. ಮತ್ತು ಅವನಿಗೆ ಇದು ನನ್ನದಲ್ಲ, ಇದು ನಿನ್ನದು, ಇದಂ ನಮಮ, ಇದು ನನ್ನದಲ್ಲ, ಇದು ನಿನಗೆ ಸೇರಬೇಕಾಗಿರೋದು, ನಿನ್ನ ವಸ್ತು ನನ್ನ ಹತ್ರ ಇರಬಾರದು, ಅದರಿಂದ ನೀನು ಅನುಭವಿಸಿ ಇದನ್ನ ಅಂತ ಇಷ್ಟು ಒಂದು ಒಳ್ಳೆಯ ಶುದ್ಧವಾದ ಮನಸ್ಸಿನಿಂದ ಕೊಡುವಂತಹದ್ದನ್ನ ದಾನ. ಸದ್ಬುದ್ಧಿಯಿಂದ ಮಾಡಿದ ದಾನ ಯಾವಾಗಲೂ ತುಂಬಾ ಶ್ರೇಷ್ಠವಾಗಿರುತ್ತೆ. ದಾನದ ಬಗ್ಗೆ ಒಮ್ಮೆ ಪಿತಾಮಹ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ, ದಾನ ಅನ್ನೋದು 5 ರೀತಿಯಿಂದ ಇರುತ್ತೆ. 5 ರೀತಿಯಂತಹ ದಾನದ ಧರ್ಮದ ಆಚರಣೆಗಳು ಈ ಜಗತ್ತಿನಲ್ಲಿ ನಡೆಯುತ್ತೆ. ಆದರೆ ಅವುಗಳ ಸ್ವರೂಪ, ಅವುಗಳ ಜ್ಞಾನ ನಮಗೆ ಮೇಲ್ನೋಟಕ್ಕೆ ಕೇವಲ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರ ಗೂಢ ಅರ್ಥ ಆಗೋದಿಲ್ಲ. ಅದರ ಬಗ್ಗೆ ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಹೇಳ್ತಾರೆ, 5 ರೀತಿಯ ದಾನಗಳಿರುತ್ತೆ. ಧರ್ಮ, ಅರ್ಥ, ಭಯ, ಕಾಮನೆ ಮತ್ತು ದಯೆ. ಈ ರೀತಿಯಲ್ಲಿ 5 ಕಾರಣಗಳಿಂದ ಒಬ್ಬನು ಮತ್ತೊಬ್ಬನಿಗೆ ದಾನನ್ನ ನೀಡಿರ್ತಾನೆ. ದಾನಿಯಾದವನು ಇಲ್ಲಿಯೂ ಕೀರ್ತಿವಂತನಾಗಿರ್ತಾನೆ ಮತ್ತು ಪರಲೋಕದಲ್ಲಿಯೂ, ಅಂದರೆ ಮುಂದಿನ ಮರಣದ ನಂತರ ಕೂಡ ಅವನು ಸುಖವನ್ನು ಅನುಭವಿಸ್ತಾನೆ. ಹೀಗೆ ಭಾವಿಸಿ ಅಸೂಯೆ ಇಲ್ಲದೆ ಉತ್ತಮರಿಗೆ ದಾನವನ್ನು ಕೊಡ್ತಾರೆ. ಇದನ್ನ ಧರ್ಮ ಮೂಲವಾದ ದಾನ ಅಂತ ಹೇಳ್ತಾರೆ. ಒಬ್ಬನ ದಾನ ಗುಣದ ಬಗ್ಗೆ ದಾನವನ್ನ ಪಡೆದವನು ಇವನು ಇಂತಹ ದಾನ ನನಗೆ ಮಾಡಿದ್ದಾನೆ ಅಂತ ಇಡೀ ಊರಲ್ಲಿ ಅವನು ಸಾರ್ಕೊಂಡು ಹೋಗ್ತಾನೆ. ಇಂಥ ಕಡೆ ಹೋಗಿದ್ದೆ, ಇಷ್ಟು ಉತ್ತಮವಾದ ದಾನನ ನನಗೆ ಮಾಡಿದ್ದಾನೆ.
ಈ ರೀತಿ ಅವನು ದಾನಿಯ ಗುಣಗಳನ್ನ ಹೊಗಳುವ ಯಾಚಕರು ಇವನ ಬಗ್ಗೆ ಎಲ್ಲ ಕಡೆ ಹೇಳ್ತಾ ಬರ್ತಾರೆ. ಇದರಿಂದ ದಾನ ಮಾಡಿದವನು ಕೀರ್ತಿಯನ್ನು ಹೆಚ್ಚಿಸ್ಕೊಳ್ತಾನೆ. ಯಾಚಕನಾಗಿ ಬಂದು ಕೇಳಿದಾಗ ತನ್ನಲ್ಲಿರುವ ಎಲ್ಲವನ್ನೂ ನೀಡ್ತಾನೆ, ಕೇವಲ ಸ್ವಯಂ ಪ್ರತಿಷ್ಠೆಗಾಗಿ. ಇದನ್ನು ಅರ್ಥಮೂಲವಾದ ದಾನ ಅಂತ ಹೇಳ್ತಾರೆ. ನನಗೆ ಇವನು ಯಾರು ಅನ್ನೋದೇ ಗೊತ್ತಿಲ್ಲ, ಮತ್ತು ಇವನ ನನ್ನ ಸಂಬಂಧಿನೂ ಅಲ್ಲ, ಸ್ನೇಹಿತನೂ ಅಲ್ಲ. ಆದರೂ ಇವನಿಗೇನಾದರೂ ಕೊಡದೆ ಹೋದರೆ ಇವನು ಅದನ್ನು ಅನಾಧಾರಣೆ ಅಂತ ತಿಳ್ಕೊಂಡು ನನಗೆ ಪ್ರತಿಶಾಪ ಕೊಡ್ಬೋದು, ನನ್ನಲ್ಲಿ ಒಂದು ಕೆಟ್ಟದ್ದನ್ನು ಬಯಸ್ಬೋದು ಅನ್ನೋ ಒಂದು ಹೆದರಿಕೆಯಿಂದ ಮೊದಲು ಅವನ ಕಣ್ಣಿಗೆ ಬೀಳಬಾರ್ದು, ಕೊಟ್ಬಿಟ್ಟು ಹತ್ತ ಕಡೆ ಹೊರಟೋಗ್ಬಿಡೋಣ. ಈ ರೀತಿ ಹೆದರಿಕೆಯಿಂದ ಅವನಿಗೆ ಏನಾದರೂ ಒಂದು ದಾನ ಮಾಡಬೇಕು ಅಂತ ಹೇಳಿ ದಾನ ಮಾಡೋವಂತಹದ್ದನ್ನು ಭಯಮೂಲವಾದ ದಾನ ಅಂತ ಹೇಳ್ತಾರೆ. ಮತ್ತು ಇವನು ನನಗೆ ತುಂಬ ಪ್ರಿಯವಾದವನು, ಅವನಿಗೂ ನನ್ನ ಬಗ್ಗೆ ತುಂಬ ಅಕ್ಕರೆ ಇದೆ. ನಾನು ಅವನಿಗೆ ಇದನ್ನು ದಾನ ಮಾಡಿದ್ರೆ ಇದರಿಂದ ಅವನಿಗೆ ತುಂಬ ಸಂತೋಷ ಆಗತ್ತೆ ಮತ್ತು ಅವನಿಗೆ ಅನುಕೂಲ ಆಗತ್ತೆ. ಹಾಗೆ ನನಗೆ ಕೂಡ ಅದು ತುಂಬ ಮನಸ್ಸಿಗೆ ಹಿತಕರವಾದ ಒಂದು ಅನುಭವ ಆಗತ್ತೆ, ಸಂತೋಷ ಆಗತ್ತೆ. ಈ ಆಸೆಯಿಂದ ತನ್ನ ಪ್ರೀತಿ ಪಾತ್ರನಿಗೆ ದಾನ ಮಾಡೋದನ್ನ ಕಾಮನಾ ಮೂಲವಾದ ದಾನ ಅಂತ ಹೇಳ್ತಾರೆ. ಮತ್ತು ಕೊನೆಯದಾಗಿ ಇವನು ತುಂಬ ಬಡವ ಆಗಿದ್ದಾನೆ, ಇವನಲ್ಲಿ ಹಣ ಇಲ್ಲ, ಏನೋ ಕೊಟ್ಟಿದ್ರಲ್ಲಿ ತೃಪ್ತಿ ಪಡ್ಕೋತಾನೆ ಪಾಪ, ಇವನಿಗೇನಾದರೂ ಕೊಡಬೇಕು, ಆದ್ದರಿಂದ ಇವನಿಗೆ ದಾನ ಕೊಟ್ಟರೆ ಅದು ಅವನು ಉಪಯೋಗಕ್ಕೆ ಬರುತ್ತೆ ಅಂತ ಭಾವಿಸಿ ಅತ್ಯಂತ ಕರುಣೆಯಿಂದ ಒಬ್ಬ ದರಿದ್ರನಾದವನಿಗೆ ದಾನ ಮಾಡುವುದನ್ನು ಕರುಣಾಮೂಲವಾದ ದಾನ ಅಂತ ಹೇಳ್ತಾರೆ. ಹೀಗೆ ಪುಣ್ಯ ಮತ್ತು ಕೀರ್ತಿಯನ್ನು ಹೆಚ್ಚಿಸುವ ಈ ರೀತಿಯ ದಾನಗಳಿವೆ ಅಂತ ಭೀಷ್ಮ ಯುಧಿಷ್ಠನಿಗೆ ತಿಳಿಸ್ಕೊಡ್ತಾನೆ. ಇದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಯಕ್ಷನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಯಾವ ಆಶ್ರಯದಿಂದ ಇಲ್ಲಿ ಬಂದು ಸ್ಥಿರವಾಗಿದ್ದಾನೆ, ಅವನ ಆಶ್ರಯಕ್ಕೆ ಕಾರಣ ಏನು ಅನ್ನೋ ರೀತಿ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಯುಧಿಷ್ಠಿರ ಕೊಟ್ಟ ಉತ್ತರ ದಾನಮಸ್ಯ, ಕೇವಲ ದಾನ ಮಾತ್ರ ಅವನ ಒಂದು ಆಶ್ರಯವನ್ನು ತಿಳಿಸುತ್ತೆ, ಸೂಚಿಸುತ್ತೆ. ಅವನ ಆಶ್ರಯಕ್ಕೆ ಅವನು ನಡೆಸಿದಂತಹ ದಾನ ಮಾತ್ರ ಕಾರಣ ಆಗಿರುತ್ತೆ ಅಂತ ಹೇಳ್ತಾನೆ. ಈ ದಾನ ಹೇಗೆ ಅವನ ಮುಂದಿನ ಬದುಕನ್ನ ತಿಳಿಸುತ್ತೆ, ಮುಂದಿನ ಬದುಕಿನಲ್ಲಿ ಅವನಿಗೆ ಯಾವ ಒಂದು ಸ್ಥಿರತೆಯನ್ನು ಕೊಟ್ಟಿರುತ್ತೆ, ಯಾವ ಆಶ್ರಯದಿಂದ ಅವನಿಗೆ ಏನು ಮಾಡಿರೋದ್ರಿಂದ ಇಂತಹ ಒಂದು ಆಶ್ರಯ ಸಿಕ್ಕಿದೆ, ಇದನ್ನು ಇನ್ನೂ ವಿವರವಾಗಿ ಮುಂದಿನ ವಾರ ತಿಳ್ಕೊಳ್ಳೋಣ. ಮೈಕ್ ಬೇಕಾ? ಹಾ, ದೇವಿ ಭಜನೆ 15. ललिता ललिता श्री ललिता, ललिता ललिता श्री ललिता, ललिता ललिता ओम ललिता, ललिता ललिता ओम ललिता, ललिता ललिता जय ललिता, ललिता ललिता जय ललिता, ललिता ललिता जगन्माता, ललिता ललिता जगन्माता, श्री भुवनेश्वरी राजराजेश्वरी, भुवनेश्वरी राजराजेश्वरी, ह्रींकारेश्वरी श्री त्रिपुरेश्वरी, ह्रींकारेश्वरी श्री त्रिपुरेश्वरी, विश्वरूपिणी काळी भवानी, विश्वरूपिणी काळी भवानी, परज्योति परमेष्ठि ब्रह्माणि, परज्योति परमेष्ठि ब्रह्माणि, ललिता ललिता
ಲಲಿತಾ ಲಲಿತಾ ಶ್ರೀಲಲಿತಾ ಲಲಿತಾ ಲಲಿತಾ ಓಂ ಲಲಿತಾ 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 ಓಂ ಲಲಿತಾ ಶಂಕರಿ ಶ್ರೀಕರಿ ಶಾಂಭವಿ ವಾಣಿ ಶಂಕರಿ ಶ್ರೀಕರಿ ಶಾಂಭವಿ ವಾಣಿ ಪರಬ್ರಹ್ಮ ಕಿ ತು ಪ್ರಿಯ ರಾಣಿ ಪರಬ್ರಹ್ಮ ಕಿ ತು ಪ್ರಿಯ ರಾಣಿ ವಿಶ್ವಮಾತಾ ಜಗದ್ಧಾತ್ರಿ ವಿರಾಗಿಣಿ ವಿಶ್ವಮಾತಾ ಜಗದ್ದಾತ್ರಿ ವಿರಾಗಿಣಿ ಅಖಿಲಾಂಡೇಶ್ವರಿ ಕಿ ಅರ್ಧಾಂಗಿನಿ ಅಖಿಲಾಂಡೇಶ್ವರಿ ಕಿ ಅರ್ಧಾಂಗಿನಿ ಲಲಿತಾ ಲಲಿತಾ ಶ್ರೀ ಲಲಿತಾ 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 ಶ್ರೀಲಲಿತಾ ಲಲಿತಾ ಲಲಿತಾ ಓಂ ಲಲಿತಾ 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 ಓಂ ಲಲಿತಾ 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 ಜಯ ಲಲಿತಾ 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 ಜಯ ಲಲಿತಾ 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 ಜಗನ್ಮಾತಾ ಲಲಿತಾ ಲಲಿತಾ ಜಗನ್ಮಾತಾ ಲಲಿತಾ ಲಲಿತಾ ಶ್ರೀ ಲಲಿತಾ 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 ಶ್ರೀಲಲಿತಾ ಲಲಿತಾ ಲಲಿತಾ ಓಂ ಲಲಿತಾ 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 ಓಂ ಲಲಿತಾ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸದ್ಗುರು ಚಿಕ್ಕಲಿಂಗಣ್ಣ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಈ ಪ್ರವಚನವನ್ನು ಅರ್ಪಿಸೋಣ. ಶ್ರೀಕೃಷ್ಣ ಸರ್ವೂ ನಿಮ್ಮ ಸೇವೆಯಾಗಲಿ.